ಹಾಗಾಗಿ ಇವತ್ತಿನ ಒಂದು ಸೆಷನ್ ಬಹಳ ಇಂಪಾರ್ಟೆಂಟ್ ಇದೆ ಕಲಿಕೆಗೆ, ಪ್ಲಸ್ ನನ್ನ ಒಂದು ಅಳವಡಿಕೆಗೆ, ನನ್ನ ಒಂದು ಬಿಸ್ನೆಸ್ಗೆ. ಯಾಕೆ ನಾನಿನ್ನು ನನ್ನ ಒಂದು ಮೋದಿಕೇರ್ ಬಿಸ್ನೆಸ್ ಅಲ್ಲಿ ನಾನು ಇನ್ನೂ ಸಕ್ಸಸ್ ಆಗ್ಲಿಕ್ಕೆ ಏನೆಲ್ಲ ಅಡೆತಡೆಗಳಿದೆ, ಯಾಕೆ ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ಜ್ಞಾನ ಪಡ್ಕೊಳ್ತೀರಾ. ಅದಾದ್ಮೇಲೆ ಲಾಸ್ಟಲ್ಲಿ ಶೇರಿಂಗು ಸಹಿತ ತಗೊಳ್ತೀವಿ. ಅದ್ರದ್ದು ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಅವ್ರದ್ದು ಕೆಲವು ವಿಡಿಯೋಸ್ನ ನೋಡ್ಕೊಂಡ್ ಬರ್ತೀವಿ. ಜೊತೆಗೆ ಯಾರ್ಯಾರು ಬಂದಿಲ್ಲ ನಿಮ್ಮ ಟೀಮಲ್ಲಿ, ಇವತ್ತು ಇಂಪಾರ್ಟೆಂಟ್ ಸೆಷನ್ ಇರೋದ್ರಿಂದ ಅವರಿಗೂ ಸಹಿತ ಕಲಿಕೆ ಆಗ್ಬೇಕಾಗಿರೋದ್ರಿಂದ ನೀವೆಲ್ಲರೂ ಸಹಿತ ಇನ್ನೊಂದ್ಸರಿ ಫೋನ್ ಮಾಡಿ ನಿಮ್ಮ ಟೀಮ್ನ ಇಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಇಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಇವಾಗ ನಾವು ಒಂದು ವಿಡಿಯೋ ನೋಡ್ಕೊಂಬರೋಣ. ಅದಾದ್ಮೇಲೆ ಒಂದು 2-3 ಕಂಟಿನ್ಯೂ ವಿಡಿಯೋ ಇರುತ್ತೆ. ಇದು ನನ್ನ ಒಂದು ಸಾಧನೆಗೆ ಬೇಕಾಗಿರುವಂತ ವಿಡಿಯೋಸ್. ಇದು ಯಾಕೆ ನನ್ನ ಲೈಫಲ್ಲಿ ನಾನು ಸಕ್ಸಸ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಇದೆ. ಹಾಗಾಗಿ ಪ್ರತಿಯೊಂದು ನಿಮ್ಮ ನೋಟ್ ಬುಕ್ ಮತ್ತೆ ಪೆನ್ನ ಜೊತೆಗಿಡ್ಕೊಳ್ಳಿ. ಅಲ್ಲಿ ಏನೆಲ್ಲ ಇದೆ ಆ ಇನ್ಫಾರ್ಮೇಶನ್ ಬರ್ಕೊಳ್ಳಿ. ಯಾಕೆಂತಂದ್ರೆ ಬರೆಯೋದ್ರಿಂದ ಏನಾಗುತ್ತೆ, ನನ್ನ ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಫೀಡ್ ಆಗುತ್ತೆ. ನಾನು ಯಾಕೆ ಸಕ್ಸಸ್ ಆಗಿಲ್ಲ, ಯಾಕೆ ನಾನು ಏನನ್ನು ಅಳವಡಿಸ್ಕೊಳ್ಬೇಕು, ಒಬ್ಬ ಲೀಡರ್ಗೆ ಬೇಕಾದಂತ ಒಂದು ಸಾಕಷ್ಟು ವಿಚಾರಗಳು ಏನಿದೆ ಅದನ್ನ ನಾನು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಇರುತ್ತೆ. ಬರ್ಕೊಳ್ಳಿ, ಇಂಪಾರ್ಟೆಂಟ್ ನಿಮಗೆ ಬೇಕಾಗಿರೋದನ್ನ ಬರ್ಕೊಳ್ಳಿ. ಇವಾಗ ಆ ವಿಡಿಯೋ ನೋಡ್ಕೊಂಡ್ ಬರೋಣ. ಮತ್ತೆ ನೆಕ್ಸ್ಟ್ ವಿಡಿಯೋಸ್ ನೋಡ್ಕೊಂಡು ಲಾಸ್ಟ್ ಅಲ್ಲಿ ನಾನು ರಾಜು ಸರ್ ಸಹಿತ ಬರ್ತಾರೆ ಈ ಒಂದು ಕ್ಲಾಸ್ ಅಲ್ಲಿ, ಮತ್ತೆ ಅವರು ಮಾತಾಡ್ತಾರೆ ಈ ಒಂದು ವಿಡಿಯೋಸ್ ಬಗ್ಗೆ. ನೀವು ಸಹಿತ ಶೇರಿಂಗ್ ಮಾಡ್ಕೊಳ್ತೀರಾ, ಅದನ್ನ ನೆಕ್ಸ್ಟ್ ನೋಡೋಣ. ಇವಾಗ ಒಂದು ವಿಡಿಯೋ ನೋಡ್ಕೊಂಡ್ ಬರೋಣ. ಒಂದು ಸಕ್ಸಸ್ಫುಲ್ ವ್ಯಕ್ತಿ, ಒಬ್ಬ ಹಳ್ಳಿಯಲ್ಲಿ ಇದ್ರೂ ಸಹಿತ ಒಬ್ಬ ವ್ಯಕ್ತಿ ಯಾವ ತರ ಇಡೀ ವರ್ಲ್ಡ್ ಲೆವೆಲ್ ಅಲ್ಲಿ ಒಬ್ಬ ಸಾಧನೆ ಮಾಡ್ಲಿಕ್ಕೆ ಆಯ್ತು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ. ಒಂದು 8-10 ನಿಮಿಷ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬರೋಣ. ನಿಮ್ಮ ಕಥೆಯನ್ನ ಕೇಳಕ್ ಕಾಯ್ತಾ ಇದೀವಿ. ನಾನು ಸಣ್ಣ ಹಳ್ಳಿಯಿಂದ ಬಂದವನು, ತೀರ್ಥಹಳ್ಳಿ ತಾಲೂಕು ಮಂಡಗದ್ದೆ ಅಂತ. 10 ವರ್ಷಕ್ಕೆ ನನ್ನ ತಂದೆ ತೀರೋಗ್ತಾರೆ ಒಂದು ಇನ್ಸಿಡೆಂಟ್ ಅಲ್ಲಿ. ಪ್ರಾಪರ್ಟಿಗಳು ಹೋಗ್ತದೆ. ನಾವು ಆಲ್ ಆಫ್ ಅ ಸಡನ್ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಇರೋ ಪರಿಸ್ಥಿತಿಗೆ ಬರ್ತೀವಿ. ಹುಡುಕು ನೋಡಿದ್ರೆ ನಮ್ಮ ಮನೇಲಿ ಇದ್ದಿದ್ದು ಬರೀ 100 ರೂಪಾಯಿ ಮಾತ್ರ, ಬೇರೆ ಏನೂ ಇಲ್ಲ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಫೀಸ್ ಕಟ್ಟಬೇಕು ಅಂತಂದ್ರೆ ಒಂದು ಹೊತ್ತಿನ ಊಟ ಬಿಡಬೇಕಿತ್ತು. ಮಧ್ಯಾಹ್ನದ ಒಂದು ಹೊತ್ತಿನ ಊಟ ನನಗೆ ತಪ್ಸೋಕ್ಕೋಸ್ಕರ 1 ರೂಪಾಯಿಗೆ ಒಂದು ಟೀ ಸಿಗ್ತಾ ಇತ್ತು, ಅದನ್ನು ಕುಡಿತಾ ಇದ್ದೆ ನಾನು. ದೊಡ್ಡ ದೊಡ್ಡ ಕಾರ್ಗಳ ಬಗ್ಗೆ ಮಾತಾಡೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಬಗ್ಗೆ ಮಾತಾಡೋದು, ಇದ್ರ ಬಗ್ಗೆ ಮಾತಾಡಿದ್ರೆ ಜನ ನನಗೆ ಅಣಿಸ್ತಾ ಇದ್ರು, ಇವನೊಬ್ಬ ದೊಡ್ಡ ಲೂಸು ಇವನು ಅಂತ, ಇವನೊಬ್ಬ ದೊಡ್ಡ ಹುಚ್ಚ, ಇವನೇನು ಮಾಡೋದಿಲ್ಲ ಲೈಫಲ್ಲಿ, ಇಷ್ಟೇ ಇವನ್ ಕತೆ, ಹಿಂಗೆ ಮಾತಾಡ್ತಾನೆ ಅಂತ ಹೇಳ್ತಾ ಇದ್ರು. ದೊಡ್ಡ ಮಾತಾಡೋದ್ರಿಂದ ಕೆಲವರೆಲ್ಲ ಹೇಳ್ತಾರೆ ಇವ್ನು ದೊಡ್ಡ ಕಳ್ಳ ಆಗ್ತಾನೆ ಕಣೋ, ಯಾಕಂದ್ರೆ ಇಷ್ಟೆಲ್ಲ ದೊಡ್ಡದು ಅಚೀವ್ ಮಾಡ್ಬೇಕು ಅಂದ್ರೆ ಏನೇನೋ ಕಳ್ತನ ಮಾಡ್ಬೇಕು, ಇದನ್ನೆಲ್ಲ ಹೇಳ್ತಾ ಇದ್ರು. ಪಾಸ್ ಆದೆ. ಏನ್ ಮಾಡ್ಬೇಕು, ಫಾರ್ಮಸಿ ಮಾಡ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ನನಗೆ ಈ ನಮ್ಮ ನಾಟಿ ಔಷಧಿ, ಆಯುರ್ವೇದ ಇದೆಲ್ಲ ತುಂಬಾ ಇಷ್ಟ ಆಯ್ತು. ಫಾರ್ಮಸಿ ಮಾಡಿದೆ. ಫಾರ್ಮಸಿ ಮಾಡ್ಬೇಕಾದ್ರೆ ನನಗೆ ಈ ರಿಸರ್ಚ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದೆ, ಸೈನ್ಸ್ ಬಿಹೈಂಡ್ ಅವರ್ ಕಲ್ಚರ್ ಅಂತ. ನಮ್ಮ ದೇಶದ ಸಂಸ್ಕೃತಿ ತುಂಬಾ ದೊಡ್ಡದು, ಅದರಲ್ಲಿ ಎಲ್ಲಾ ಕಲ್ಚರ್ಗೂ ಒಂದೊಂದು ಸೈನ್ಸ್ ಇದೆ. ಇದು ನಾನು ಪ್ರೆಸೆಂಟ್ ಮಾಡಿದೆ. ಆಸ್ಟ್ರೇಲಿಯಾ ಹೋಗಕ್ಕೆ ಆಪರ್ಚುನಿಟಿ ಬಂದ್ಬಿಡ್ತು. ಆಸ್ಟ್ರೇಲಿಯಾ ಹೋದೆ, ಎಲ್ಲ ಸೆಟ್ ಆಗ್ಬಿಡ್ತು. ಲೈಫ್ ತುಂಬಾ ಫುಲ್ ಖುಷಿ, ದೊಡ್ಡ ಸ್ಯಾಲರಿ, ಓದಿದೆ ಅಲ್ಲಿ. ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ, ದೊಡ್ಡ ಸ್ಯಾಲರಿ, 6-7 ದೇಶಕ್ಕೆ ಟ್ರಾವೆಲ್ ಮಾಡೋಂಥ ಆಪ್ಷನ್ ಬಂತು, ಎಲ್ಲ ಮಾಡಿದೆ. ಬಟ್ ನಾವೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಓದೋರು. ನಮಗೆ ಕನ್ನಡ ಮೀಡಿಯಂ ಅಲ್ಲಿ ಓದ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನೀವು ತಾಯಿಗೆ ಮತ್ತೆ ತಾಯಿನಾಡಿಗೆ ಏನೂ ಮಾಡಲಿಲ್ಲ ಅಂದ್ರೆ ನೀವು ಹುಟ್ಟಿದ್ದು ವೇಸ್ಟ್ ಅಂತ. ಇದು ನನ್ನ ಪ್ರತಿಯೊಂದು ಮನಸ್ಸಲ್ಲೂ ಇತ್ತು. ನನಗೋಸ್ಕರ ನನ್ನ ತಾಯಿ ಅಷ್ಟು ಕಷ್ಟಪಟ್ಟಿದ್ದಾರೆ, ನನ್ನ ತಾಯಿ ಹಳ್ಳಿಲಿದ್ದಾರೆ, ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದ್ ದಿವಸ ತುಂಬಾ ಬೇಜಾರಾಗ್ತದೆ ಕುತ್ಕೊಂಡು. ಸೇಮ್ ಟೈಮ್ ಒಬ್ಬ ವ್ಯಕ್ತಿ ನನಗೆ ಅವಮಾನ ಮಾಡ್ತಾರೆ. ಅಲ್ಲಿ ನಾವು ಅಡಿಕೆ ಬೆಳಿತೀವಲ್ವಾ, ಅಡಿಕೆನ ಒಂದು ಏನೋ ಶೋ ಅಲ್ಲಿ ಈಗ ಅಡಿಕೆ ಬಗ್ಗೆ ಮಾತು ಬಂದಾಗ ನನಗೆ ಅವ್ರು ಹೇಳ್ತಾರೆ, ನೀವು ಇಂಡಿಯನ್ ಗಲೀಜ್ ಮಾಡ್ತಾ ಇದ್ದೀರಾ ಅಂತ. ನಾವು ಯಾಕೆ ಗಲೀಜ್ ಮಾಡ್ತಾ ಇದೀವಿ ಅಂತಂದ್ರೆ ಅಡಿಕೆಯಲ್ಲಿ ಗುಟ್ಕಾ ಆಗತ್ತೆ, ಗುಟ್ಕಾ ತಿಂದು ಇಡೀ ಇಂಡಿಯಾ ತುಂಬಾ ಉಗ್ದಿದ್ದಾರೆ, ನಮ್ಗೆ ಹೋಗಕ್ಕೆ ನಾಚಿಕೆ ಆಗತ್ತೆ ಅಂತ. ರಿಯಲೈಸ್ ಯಾಕೋ ನನಗೊಂಥರ ಮನ್ಸಿಗೆ ಬೇಜಾರಾಯ್ತು. ಪ್ರಾಬ್ಲಿ ಆ ಮನುಷ್ಯ ನಾನು ಇವತ್ತು ನೆನ್ಸ್ಕೊಂತೀನಿ. ವಿತ್ ಇನ್ ಅ ಮಂತ್ ನಾನು 6 lakh ಸ್ಯಾಲರಿ ಬಿಟ್ಟು ವಾಪಸ್ ಇಂಡಿಯಾ ಬಂದು ಸ್ಟಾರ್ಟ್ ಅಲ್ಲಿ ಈ ರಿಸರ್ಚ್ ವರ್ಕ್ ನಡೀತಾ ಇರ್ಬೇಕಾದ್ರೆ ಏನಾದ್ರು ಜೀವನಕ್ಕೆ ಬೇಕಲ್ವಾ, ಒಂದ್ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಕ್ಯಾಂಡಲ್ ಮಾಡೋದು. ಜನ ಫುಲ್ ಅಣಕ್ಷಕ್ಷರ ಮಾಡಿದ್ರು. ಕ್ಯಾಂಡಲ್ ಮಾಡಕ್ ಆಸ್ಟ್ರೇಲಿಯಾ ಹೋಗ್ಬೇಕಿತ್ತ ಇವನು, ಇಲ್ಲೇ ನಮ್ ಕಡೆ 2,000 ರೂಪಾಯಿ ಕೊಟ್ರೆ ಕ್ಯಾಂಡಲ್ ಟ್ರೈನಿಂಗ್ ಕೊಡ್ತಿದ್ರು ಅಂತ. ನಾನು ಅದಕ್ಕೂ ತಲೆಗೆಡ್ಸ್ಕೊಳ್ಳಿಲ್ಲ. ಆರ್ಗ್ಯಾನಿಕ್ ಪರ್ಫ್ಯೂಮ್ ಬ್ಲೆಂಡಿಂಗ್ ಸ್ಟಾರ್ಟ್ ಮಾಡಿದೆ. ಅವಾಗಿನ್ನೂ ಆರ್ಗ್ಯಾನಿಕ್ ಅನ್ನೋ ನೇಮ್ ಚೆನ್ನಾಗಿರ್ಲಿಲ್ಲ ಆಗಿತ್ತು. ಆರ್ಗ್ಯಾನಿಕ್ ಪರ್ಫ್ಯೂಮ್ ಫೇಲ್ ಆಯ್ತು. ಐ ಲಾಸ್ಟ್ ಮೈ ಕಂಪ್ಲೀಟ್ ಮನಿ. ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ದೊಡ್ಡ ಕಂಪ್ನಿಗೆ ಹೋಗಿದ್ದೆ. ದೊಡ್ಡ ಕಂಪನಿಯ ಮ್ಯಾನೇಜರ್ ಬಂದ್ರು, ನನ್ನ ಬಿಸ್ನೆಸ್ ಕಾರ್ಡ್ ಅನ್ನ ಅವ್ರು ಕೈಲಿ ಕೊಟ್ಟೆ. ಅವ್ರು ನನ್ನ ಎದುರುಗಡೆ ಕುತ್ಕೊಂಡು ನನ್ನ ಬಿಸ್ನೆಸ್ ಕಾರ್ಡ್ ಅನ್ನ ಹೋಲ್ಡ್ ಮಾಡ್ತಾ ಇದ್ರು. ಐ ಅಂಡರ್ಸ್ಟುಡ್ ನನ್ನ ಲೆವೆಲ್ ಅವ್ರು ಏನ್ ತೋರಿಸ್ತಾ ಇದ್ದಾರೆ ನನಗೆ ಅಂತ ಹೇಳ್ಬಿಟ್ಟು. ಮಾರಿ ಮನ್ಸಿಗೆ ಬೇಜಾರಾಯ್ತು, ವಾಪಸ್ ಬಂದೆ. ಬಟ್ ಈ ವಾಪಸ್ ಬರ್ಬೇಕಾದ್ರೆ ಒಂದು ಥಾಟ್ ನನ್ನ ಮನ್ಸಲ್ಲಿ ಬಂತು, ಏನು ಅಂದ್ರೆ ಇದು ನನ್ನೊಬ್ಬನ ಪ್ರಾಬ್ಲಮ್ ಅಲ್ಲ, ಈ ತರ ಸಾಕಷ್ಟು ಜನಗಳಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು 6 months ಒಂದು ವರ್ಕ್ ಮಾಡಿದ್ವಿ ನಾವು.
ಏನು ಅಂತಂದ್ರೆ ಪರ್ಫ್ಯೂಮ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಒಂದು ನಾವು ಡೆವಲಪ್ ಮಾಡಿದ್ವಿ. ಅದರ ಪೇಟೆಂಟ್ ಇದೆ ನಮ್ಮ ಹತ್ರ. ಏನು ಅಂತಂದ್ರೆ ಆ ಒಂದು ಸತಿ ಅದರಲ್ಲಿ ಪ್ರಿಂಟ್ ಮಾಡಿದ್ರೆ ಪರ್ಫ್ಯೂಮರಿ ಪ್ರಿಂಟಿಂಗು 2 years ತನಕ ಆ ಪರ್ಫ್ಯೂಮ್ ಹೋಗೋದಿಲ್ಲ. ಅದನ್ನ ಕಾರ್ಡ್ ಎಷ್ಟು ಪಾಪ್ಯುಲರ್ ಆಯ್ತು ಅಂತಂದ್ರೆ ಸ್ಟಿಲ್ ವಿ ಡೂ ಪ್ರಿಂಟಿಂಗ್, ಪರ್ಫ್ಯೂಮರಿ ಪ್ರಿಂಟಿಂಗ್. ನಮ್ಮ ಹತ್ರ ಈಗಲೂ ಮಾಡಿಸ್ಬೇಕಂದ್ರೆ 3 ತಿಂಗಳು ವೆಯ್ಟ್ ಮಾಡ್ಬೇಕು ಆ ಕಾರ್ಡ್ ಪ್ರಿಂಟ್ ಮಾಡೋದಕ್ಕೆ. ಅಷ್ಟು ಪಾಪ್ಯುಲರೈಸ್ ಆಯ್ತು. ಬಿಸ್ನೆಸ್ ಸೆಟ್ ಆಗ್ತಾ ಬಂದ್ಬಿಡ್ತು. ಇದಾದ್ಮೇಲೆ ಒಂದು ಏರ್ ಫ್ರೆಶ್ನರ್ ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ವಿ. ಫಸ್ಟ್ ದೊಡ್ಡ ದೊಡ್ಡ ಕಂಪನಿಯವ್ರ ಜೊತೆಗೆ ಕಾಂಪೀಟ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡದೆ ಫೇಲ್ಯೂರ್ ಆಗ್ಬಿಡ್ತು. ಐ ರಿಯಲೈಸ್ಡ್ ದೊಡ್ಡ ಕಂಪನಿಯವ್ರ ಜೊತೆ ಬ್ರಾಂಡ್ ಮಾಡ್ಲಿ ನಾವು ಹೋರಾಟ ಮಾಡಕ್ ಆಗೋದಿಲ್ಲ. ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ರೆ ನಾವು ಸಣ್ಣ ಸಣ್ಣ ಕಂಪನಿಯವರಿಗೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ ಪೇಪರ್ ಏರ್ ಫ್ರೆಶ್ನರ್. ಇವತ್ತು ನಾವು ಇಂಡಿಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಪೇಪರ್ ಏರ್ ಫ್ರೆಶ್ನರ್ ಆಗಿ ಹೊರಗೆ ಬಂದ್ವಿ ನಾವು. ಇದ್ರ ಮಧ್ಯೆ ನಮ್ಗೆ ಅಡಿಕೆ ಕ್ಯಾನ್ಸರ್ ಕಾರಕ, ಅಡಿಕೆ ನಿಷೇಧ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ನ್ಯೂಸ್ ಬರುತ್ತೆ 2013ನೇ ಇಸ್ವಿಲಿ. 8 ಲಕ್ಷ ಕುಟುಂಬಗಳು ಅಡಿಕೆ ಮೇಲೆ ಡಿಪೆಂಡೆನ್ಸಿ ಇದೆ. ಏನಾದ್ರು ಮಾಡ್ಬೇಕು, ಈ ಅಡಿಕೆ ನಾವು ತಡಿಬೇಕು, ಬ್ಯಾನ್ ಆಗ್ಬಾರ್ದು ಇದು ಅಂತ ಹೇಳ್ಬಿಟ್ಟು ಒಂದು ಅರೇಕಾ ಟೀ ಅಂತ ಒಂದು ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಜನ ಸಿಕ್ಕಾಪಟ್ಟೆ ನಗಾಡಕ್ ಶುರು ಮಾಡಿದ್ರು. ಇರೋ ಟೀನೇ ಕುಡಿಯಕ್ ಗತಿ ಇಲ್ಲ, ಇನ್ ಇವಂದ್ ಯಾರು ಟೀ ಕುಡಿತಾರೆ ಅಂತ ಹೇಳಿದ್ರು. ಅರೇಕಾ ಟೀ ಇದು ನಡೆಯೋದೇ ಇಲ್ಲ ಮಾರ್ಕೆಟ್ ಅಲ್ಲಿ, ಇದು ಸಾಧ್ಯನೇ ಇಲ್ಲ, ಇದು ಪಾಪ್ಯುಲರೈಸ್ ಆಗೋದೇ ಇಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ನನಗಿರೋ ಕಾನ್ಫಿಡೆನ್ಸ್ ಏನಿತ್ತು ಅಂದ್ರೆ ಜನ ಯಾವಾಗ ನಿಮ್ಮ ಐಡಿಯಾಗಳಿಗೆ ನಗಾಡ್ತಾರೆ ದಟ್ ಈಸ್ ಯುವರ್ ಬೆಸ್ಟ್ ಐಡಿಯಾ. ಬಿಕಾಸ್ ಅವರ ಮೈಂಡ್ ಅಲ್ಲೇ ಇರೋದಿಲ್ಲ ಅದು. ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಯ್ತು, ಎಲ್ಲರೂ ಸಪೋರ್ಟ್ ಕೊಟ್ಟರು ಅರೇಕಾ ಟೀನ. ಬಟ್ ನಮ್ಮ ಸ್ಟೇಜ್ ಅಷ್ಟಿರ್ಲಿಲ್ಲ ಆಗಿತ್ತು. ನಮ್ಗೆ ಅದಕ್ಕಿಂತ ಮೇಲ್ ಹೋಗ್ಬೇಕಿತ್ತು. ಈ 8 ಲಕ್ಷ ಕುಟುಂಬಗಳೇನಿದೆ ಅದನ್ನ ಈ ಅಡಿಕೆ ಬ್ಯಾನ್ ಅನ್ನೋದನ್ನ ತಡಿಬೇಕಾಗಿತ್ತು. ನಮ್ಗೆ ಇಷ್ಟೊಂದರಲ್ಲೇ ಇರಲಿಲ್ಲ. ನಾವು ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡ್ತಿದ್ವಿ ನಾವು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೇಳ್ತದೆ ನೀವು ಕ್ಲಿನಿಕಲ್ ಟ್ರಯಲ್ ಕೊಟ್ರೆ ಮಾತ್ರ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡಕ್ ಆಗೋದಿಲ್ಲ ಅಂತ. ಪ್ರಾಬ್ಲಿ ನಾವು ಅದನ್ನ ಕ್ಲಿನಿಕಲ್ ಟ್ರಯಲ್ ಕೊಟ್ವಿ. ಅದಾದ್ಮೇಲೆ ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ. ಇದು ಎಂಟೈರ್ ಅಡಿಕೆ ಬೆಳೆಗಾರರ ಒಂದು ಏನು ತಲೆ ತಗ್ಸಂತ ಕೆಲಸ ಆಗ್ತಿತ್ತು ಅಂತ ಏನ್ ದೊಡ್ಡ ಲೆವೆಲ್ಗೆ ಹೇಳ್ತಾ ಇದ್ರು, ಗುಟ್ಕಾ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಬೇರೆ ಏನು ಆಗೋದಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ಅರೇಕಾ ಟೀ ಡಯಾಬಿಟೀಸ್ ಅಂತ ಕಾಯಿಲೆಗೆ ಅದು ರಿವರ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೊಂದು ಮೆಡಿಕಲ್ ರಿಪೋರ್ಟ್ ಬರುತ್ತೆ. ಅಂದ್ರೆ ಒಂದು ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇರುತ್ತೆ ಬಾಡಿಲಿ, ಅದು ಡ್ಯಾಮೇಜ್ ಆದ್ರೆ ಡಯಾಬಿಟಿಸ್ ಬರುತ್ತೆ. ಎಂಟೈರ್ ಜಗತ್ತು ಆ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಏನಿದೆ ಬೀಟಾ ಸೆಲ್ಸ್ ನ ರೀಜನರೇಟ್ ಮಾಡಕ್ಕಾಗತ್ತಾ ಅನ್ನೋದನ್ನ ಹುಡುಕ್ತಾ ಇದೆ. ಆದ್ರೆ ನಮಗ್ ಬಂದಿರೋ ವರದಿಲಿ ಆ ಬೀಟಾ ಸೆಲ್ಸ್ ನ ನಮ್ಮ ಪ್ರಾಡಕ್ಟ್ ರೀಜನರೇಟ್ ಮಾಡ್ತಾ ಇದೆ. ಯಾವ ಪ್ರಾಡಕ್ಟ್ ಜನ ನಗಾಡ್ತಾ ಇದ್ರು ಇವತ್ತು 13ರಿಂದ 14 ದೇಶಗಳಿಗೆ ನಾವು ಸಪ್ಲೈ ಮಾಡ್ತಾ ಇದೀವಿ ಅದನ್ನ. ನಾನು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ಸ್ ನ ಡ್ರೈವ್ ಮಾಡ್ತಾ ಇದೀನಿ. ನಗಾಡೋರು ಇವತ್ತು ಅಲ್ಲೇ ಇದ್ದಾರೆ. ಸೊ ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಅದಕ್ಕೋಸ್ಕರ ಇದು ಲೈಫಲ್ಲಿ ಏನು ಅಂತಂದ್ರೆ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನನಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ರು, ಇವ್ನು ಕಳ್ಳ ಆಗ್ತಾನೆ, ಅದಾಗ್ತಾನೆ, ಇದಾಗ್ತಾನೆ ಅಂತ. ಎಸ್, ನನ್ನ ಐಡಿಯಾಗಳಿಗೆ ಜನ ನಗಾಡ್ತಾ ಇದ್ರು. ಅದೇ ಐಡಿಯಾಸ್ಗಳಿಗೆ ಇವತ್ತು ನನಗೆ 6 ನ್ಯಾಷನಲ್ ಅವಾರ್ಡ್ ಬಂದಿದೆ. ಇವತ್ತಿಗೂ ನಾನು ಇಷ್ಟು ದೊಡ್ಡ ಕಂಪನಿ ನಡೆಸ್ತಾ ಇದ್ದೀವಿ. ನನ್ನ ಆಫೀಸು ದುಬೈಯಲ್ಲಿದೆ, ಜರ್ಮನಿಲಿದೆ, ಬ್ಯಾಂಗ್ಳೂರಲ್ಲಿದೆ, ಉಡುಪಿಲಿದೆ. ಆದರೆ ನನ್ನ ಹೆಡ್ ಆಫೀಸ್ ಇರೋದು ಮಂಡಗದ್ದೆ ಅಂತ ಸಣ್ಣ ಹಳ್ಳಿಲಿ. ನಂಗೆ ತುಂಬಾ ಜನ ಕೇಳ್ತಾರೆ, ಯಾಕೆ ಮಂಡಗದ್ದೆಲ್ಲೇ ಮಾಡಿದೀರಾ ನೀವು, ಯಾಕೆ ಹಳ್ಳಿಲಿ ಇದೆಯಪ್ಪ, ಇಲ್ಲೇನು ಬರಕ್ಕೆ, ನಿನ್ ಬೆಂಗಳೂರಲ್ಲಿ ಇರಕ್ಕೇನು ಅಂತ. ನಾನು ಜಗತ್ತಿಗೆ ತೋರಿಸ್ಬೇಕಿತ್ತು, ಹಳ್ಳಿಲಿ ಇದ್ದುಕೊಂಡು ಸಮೇತ ನೀವು ಏನನ್ನ ಬೇಕಾದ್ರೂ ಸಾಧಿಸಬಹುದು. ನನಗೆ ಎಲ್ಲಾ ಕಡೆ ಹೋದ್ರೆ ಒಂದು ಕ್ವಶನ್ ಕೇಳ್ತಾರೆ, ಏನು ಅಂತಂದ್ರೆ, ಸರ್ ಲೀಡರ್ಗೆ ಮತ್ತೆ ಫಾಲೋವರ್ಗೆ ಏನ್ ಡಿಫ್ರೆನ್ಸ್ ಅಂತ. ನೀವು ಬೇರೆಯವ್ರನ್ನ, ನಿಮ್ಮ ಮೈಂಡ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ನೀವು ಫಾಲೋವರ್ ಆಗ್ತೀರಾ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಲೀಡರ್ ಆಗ್ತೀರಾ. ದಟ್ ಈಸ್ ದ ಡಿಫ್ರೆನ್ಸ್. ಬಟ್ ನಾವು ಸೊಸೈಟಿಗೆ ಏನ್ ಕೊಡ್ತಾ ಇದೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅಡಿಕೆ ಹಾರ್ಮ್ಫುಲ್ ಅಲ್ಲ, ಅಡಿಕೆ ಕ್ಯಾನ್ಸರ್ ಕಾಸಿಂಗ್ ಇಲ್ಲ, ಅಡಿಕೆಯಲ್ಲಿ ಡಯಾಬಿಟಿಸ್ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ರಿವರ್ಸ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ 8 ಲಕ್ಷ ಅಡಿಕೆ ಏನು ಬೆಳೆಗಾರಿದ್ದಾರೆ, ಆಲ್ಮೋಸ್ಟ್ 70-80 ಲ್ಯಾಕ್ ಪೀಪಲ್ ಏನು ಡಿಪೆಂಡೆನ್ಸಿ ಇತ್ತು, ಅವ್ರಿಗೆ ಒಂದು ನಿಟ್ಟಿಸಿರೋ ಬಡ ಹಂಗ್ ಮಾಡಿದೆ. ಇದು ಅಡಿಕೆ ಬೆಳೆಗಾರರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಕೊಡುಗೆ ಅಂತ ಅಷ್ಟೇ. ಅಂಗವಿಕಲರು ಅಥವಾ ಮನೆಯಿಂದ ಹೊರಗೆ ಹಾಕ್ತಂತವ್ರು, ವಯಸ್ಸಾದವರು, ಅವ್ರ ಕೈಯಲ್ಲಿ ನಾವು ಅದನ್ನ ಹ್ಯಾಂಡ್ ಪ್ಯಾಕೇಜಿಂಗ್ ಮಾಡಿಸ್ತೀವಿ. ಯಾಕೆ ಅಂತಂದ್ರೆ ಅಂತವ್ರು ಸಮೇತ ನಾನು ಮನೆಗೆ ಭಾರ ಅಲ್ಲ, ನಾನು ದುಡಿತಾ ಇದ್ದೀನಿ, ಒಂದು ಮನೋಭಾವನೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಅಂತವ್ರಿಗೆ ಎಂಪ್ಲಾಯ್ ಮಾಡ್ತೀವಿ. ಯಾಕಂದ್ರೆ ಅಂತವ್ರ ಜೀವನ ಸರಿಯಾದ್ರೆ ಎಷ್ಟೋ ಜನರ ಜೀವನ ಸರಿಯಾಗತ್ತೆ ಅಂತ. ವೆಲ್ ಡನ್ ನಿವೇದನ್, ವೆರಿ ನೈಸ್. ನಮ್ಮ ಶೋ ಅಲ್ಲಿ ಕಾಶಿನಾಥ್ ಅವರು ಈ ಕೆಂಪು ಕುರ್ಚಿಯಲ್ಲಿ ಕೂತಾಗ ಒಂದ್ ಮಾತು ಹೇಳಿದ್ರು, ಕಾಲ್ ಎಳಿತಾ ಇದಾರೆ ಒಬ್ಬ ಅಂದ್ರೆ ಅವ್ನು ನಿಮ್ ಕಾಲ್ ಲೆವೆಲ್ ಅಲ್ಲಿ ಇದಾನೆ ಅಂತ ಅರ್ಥ, ನೀವು ಮೇಲಿದ್ದೀರಾ ಅಂತ ಅರ್ಥ ಅಂತ. ಇದೇನಪ್ಪ ಮತ್ತೊಂದು ಸರ್ಪ್ರೈಸಾ? ನಮ್ಮ ಪ್ರಾಡಕ್ಟ್ ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಇಂಡಿಯಾದ ಮೇಕ್ ಇನ್ ಇಂಡಿಯಾ ಅವಾರ್ಡ್ ವಿನ್ನಿಂಗ್ ಪ್ರಾಡಕ್ಟ್ ಇದೆ ಇದು. ಹೌದಾ? ಫಸ್ಟ್ ಮೇಕ್ ಇನ್ ಇಂಡಿಯಾ ಅವಾರ್ಡ್ ಬಂದಿರುತ್ತೆ. ಕಂಗ್ರಾಚುಲೇಷನ್. ಕೇಳ್ಬೋದೋ ಇಲ್ಲ ಗೊತ್ತಿಲ್ಲ ಈ ಪ್ರಶ್ನೆ ಒಂದ್ ಸ್ಟಿಲ್. ಯಾಕಂದ್ರೆ ನೀವು ಕತೆ ಕೇಳಿದಾಗ ಒಂದ್ ಸಣ್ಣ ಹಳ್ಳಿಯಿಂದ ಬರ್ತೀರಾ,
ನಿಮ್ಗೆ ಸ್ಕೂಲ್ ಹೋಗಕ್ಕೆ ದುಡ್ಡಿಲ್ಲ, ಕೊನೆಗೆ ಒಂದು ಬಿಸ್ನೆಸ್ ಮಾಡ್ತೀರಾ, ಈಗ ನಿಮ್ ಟರ್ನ್ ಓವರ್ ಎಷ್ಟಿರ್ಬೋದು? ಪ್ರಾಬ್ಲಮ್ ನನ್ನ ಕಂಪನಿ ವರ್ತು ಈಗೆಲ್ಲ ನಂದು ಒಂದು 400-500 ಕೋಟಿವರೆಗೆ ಬರುತ್ತೆ. ರೈಟ್, ಓಕೆ. ಸೊ ಒಂದು ಸಣ್ಣ ಹಳ್ಳಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಇಟ್ಕೊಂಡು ನಿಮ್ಮ ಕನಸನ್ನು ನೀವು ನನಸು ಮಾಡಬಹುದು, 300-400 ಕೋಟಿಯ ಬಿಸ್ನೆಸ್ ಓನರ್ ಆಗ್ಬೋದು. ಅದಕ್ಕಾಗಿ ನಿವೇದನ ಕರೆದ್ವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಅಜ್ಜಿ ಹೇಳುವಂತ ಈ ಪ್ಲಾನ್ ಅಲ್ಲಿ ಏನಿದೆ ಅದು ಬಿಟ್ಟು ಎಕ್ಸ್ಟ್ರಾ ಕೊಡ್ತಾ ಇರೋದು ಇದು. ಓಕೆ, ಸೊ ನೀವು ಬೇಕಾದ್ರೆ ಟ್ರಾವೆಲ್ ಫಂಡ್ ಮುಖಾಂತರನೂ ನೀವು ಹೋಗ್ಬೋದು. ಟ್ರಾವೆಲ್ ಫಂಡ್ ಅನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಇದೆ ನಿಮಗೆ. ಸೊ ಬಹಳ ಮುಖ್ಯವಾಗಿ ಆಲ್ರೆಡಿ ನಮಗೆ ಇಲ್ಲಿ 72% ಪೇ ಔಟ್ ಇದೆ. ಲಾಯಲ್ಟಿ ಮುಖಾಂತರ 20-25% ಬೆನಿಫಿಟ್ ಲಾಭ ಸಿಗ್ತಾ ಇದೆ. ರೀಪರ್ಚೇಸಿಂಗ್ ಕೂಡ ಸಿಗ್ತಾ ಇದೆ. ರೀಪರ್ಚೇಸಿಂಗ್ ಆಫರು ಸಿಕ್ಕಾಪಟ್ಟೆ ಇದೆ, ಅದು 10% 12% ಎಲ್ಲ ಇದೆ. ಸೊ ಮಂತ್ಲಿ ಆಫರ್ ಎಲ್ಲ ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ಅದರ ಜೊತೆಗೆ ಎಕ್ಸ್ಟ್ರಾ ಬರ್ತಾ ಇದೆ ಪ್ರಮೋಷನ್ನು. ಸೊ ಗೋವಾ ಆ್ಯಂಡ್ ಮಲೇಷಿಯಾ, ನಿಜವಾಗ್ಲೂ ಮಲೇಷಿಯಾ ಅನ್ನೋದು ತುಂಬ ಜನಗಳ ಒಂದು ದೊಡ್ಡ ಡ್ರೀಮ್. ಮಲೇಷಿಯಾ ಈಸ್ ಎ ಟ್ರೂಲಿ ಏಷ್ಯಾ ಅಂತ ಹೇಳ್ತಾರೆ. ಈಗ ನೇರವಾಗಿ ನಾನು ಪಾಯಿಂಟಿಗೆ ಬರ್ತಾ ಇದ್ದೀನಿ. ಇದೆಲ್ಲದು ಎಕ್ಸ್ಟ್ರಾ ಅಚೀವ್ಮೆಂಟ್ ನಿಮ್ಮ ಲೈಫಲ್ಲಿ. ಇದೇ ಥರದೇ ನಾರ್ಮಲ್ ಸ್ಪೀಡಲ್ಲೇ ಹೋಗ್ತೀನಿ ಅಂತ ಹೊರಟ್ರೆ ಖಂಡಿತ ಮಲೇಷಿಯಾ ಅಚೀವ್ ಆಗೋಕ್ಕಾಗಲ್ಲ. ಆ್ಯಂಡ್ ಕೇವಲ ನಾನು ಅಚೀವ್ ಆಗ್ತೀನಿ, ನನ್ನ ಫ್ರಂಟ್ ಲೈನ್ 3 ಜನ ಅಚೀವ್ ಆಗ್ತಾರೆ ಅಂತ ಅನ್ಕೊಳ್ಳೋದಲ್ಲ. ಪ್ರತಿಯೊಬ್ಬರನ್ನು ಕೂಡ ಆಕ್ಟಿವ್ ಆಗಿರ್ತಕ್ಕಂಥವ್ರನ್ನ ಹೊಸ ಜಾಯ್ನ್ ಆಗೋರ್ಗೂ ಚಾನ್ಸ್ ಇದೆ, ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಮಂತಲ್ಲಿ ಜಾಯ್ನ್ ಆಗೋರ್ಗೂ ಪಾಸಿಬಿಲಿಟಿ ಇದೆ. ಆದರೆ ವರ್ಕ್ ಜಾಸ್ತಿ ಮಾಡಬೇಕು, ಸಿಸ್ಟಮ್ ದೊಡ್ಡದಾಗಿ ಕಟ್ಟಬೇಕು, ಎಜುಕೇಷನ್ ಜಾಸ್ತಿ ಇರಬೇಕು, ಸ್ಪಾನ್ಸರಿಂಗ್ ಜಾಸ್ತಿ ಇರಬೇಕು, ಅದು ಭಾಳ ಇಂಪಾರ್ಟೆಂಟು. ಸೊ ನ್ಯಾಚುರಲ್ ವೇನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ಗೆ ಹೋಗಬೇಕು ಅಂದರೆ ಈ ಟೈಮ್ ಭಾಳ ಕ್ರೂಷಿಯಲ್. ಒಂಥರ ಸೀಸನ್ ಇದ್ದಾಗೆ. ರೈತರು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾಗ ಮೇ ತಿಂಗಳು, ಜೂನ್ ತಿಂಗಳು ಅಂದರೆ ಎಲ್ಲೂ ಫೋಕಸ್ ಹೋಗಲ್ಲ, ಯಾವ ಫಂಕ್ಷನಿಗೂ ಹೋಗಲ್ಲ, ಯಾವ ಇವೆಂಟ್ಗೂ ಹೋಗಲ್ಲ, ಯಾವ ಟ್ರಿಪ್ಗೂ ಹೋಗಲ್ಲ. ಕಂಟಿನ್ಯೂಸ್ಲಿ ಬೇಸಾಯ ಮಾಡಬೇಕು, ಬಿತ್ತನೆ ಮಾಡಬೇಕು ಅಂತ ಫೋಕಸ್ ಮಾಡ್ತಾರೆ. ಆ ಥರ ಸೀಸನ್ ಸ್ಟಾರ್ಟ್ ಆಗಿದೆ ಇವಾಗ ಮೋದಿಕೇರಲ್ಲಿ. ಈ ಟೈಮಲ್ಲಿ ನಾನು ಏನಾದರೂ ನಿಧಾನಕ್ಕೆ ಮಾಡ್ತೀನಿ ಅಂತ ಹೊರಟ್ರೆ ಖಂಡಿತ ಮಿಸ್ ಮಾಡ್ಕೋತೀರಾ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಈಗ ಎಕ್ಸ್ಟ್ರಾ ಮಾಡಬೇಕಾಗಿದೆ. ಎಕ್ಸ್ಟ್ರಾ ನೀವು ಆ್ಯಕ್ಷನ್ ಮಾಡಬೇಕಾಗಿದೆ, ಎಕ್ಸ್ಟ್ರಾ ರಿಟೇಲಿಂಗ್ ಮಾಡಬೇಕಾಗಿದೆ, ಎಕ್ಸ್ಟ್ರಾ ಸ್ಪಾನ್ಸರ್ ಮಾಡಬೇಕಾಗಿದೆ, ಎಕ್ಸ್ಟ್ರಾ ಟ್ರೈನಿಂಗ್ ಅಟೆಂಡ್ ಆಗಬೇಕಾಗಿದೆ, ಎಕ್ಸ್ಟ್ರಾ ನೀವು ಡೆಮೋ ಕಿಟ್ಟನ್ನು ತೊಗೊಂಡು ಅಪ್ರೋಚ್ ಜಾಸ್ತಿ ಮಾಡಬೇಕಾಗಿದೆ, ಎಕ್ಸ್ಟ್ರಾ 1-to-1, ಎಕ್ಸ್ಟ್ರಾ ಹೋಮ್ ಮೀಟಿಂಗು ಎಲ್ಲದೂ ಎಕ್ಸ್ಟ್ರಾ ಮಾಡಬೇಕಾಗಿದೆ. ಇದೆಲ್ಲ ಮಾಡಿದಾಗ 50 PV ಮಾಡಿದರೆ ಖಂಡಿತ ಬೆಳೆಯೋಕ್ಕಾಗಲ್ಲ. ಎಲ್ಲರೂ ಇನ್ನು 30 PV ಮಾಡ್ತಾರೆ ನಿಮ್ಮ ಡೌನ್ಲೈನು. ನೀವು 150-200 PV ಮಾಡ್ತಾ ಹೋದಾಗ ಅವರು 150-200 PV ಮಾಡ್ತಾರೆ. ಮಿನಿಮಮ್ ಮಾರ್ಕ್ಸಲ್ಲಿ ನಾನು ಎಷ್ಟೋ ಬೇಕಲ್ಲ, ಮಿನಿಮಮ್ ಅಷ್ಟು ಸಾಕು ಅಂತ ಅಂದ್ಕೊಂಡ್ರೆ ಮಿನಿಮಮ್ಮಲ್ಲೇ ನೀವು ಅಚೀವ್ಮೆಂಟ್ ಮಾಡ್ತೀರಾ, ಮಿನಿಮಮ್ಮಲ್ಲೇ ನೀವು ಟೀಮ್ ಇರ್ತದೆ. ಎಲ್ಲರೂ ಕೂಡ ದೊಡ್ಡ ಥಿಂಕಿಂಗೇ ಬರಲ್ಲ. ಡ್ರೀಮ್ ಮಾತ್ರ ತುಂಬ ದೊಡ್ಡದಾಗಿ ಇಟ್ಕೋಬೇಕು. ಡ್ರೀಮ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಂಗಿಲ್ಲ. ಆದರೆ ಟ್ರೈ ಮಾಡ್ತೀನಿ, ಆಗದೇ ಇದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತ ಬೆಳೆಯೋಕ್ಕಾಗಲ್ಲ. ಸೊ ಈಗ ನೀವು ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡ್ತಿದ್ದೀರಾ ಅಂದರೆ ಮಲೇಷಿಯಾ ಅನ್ನೋದು ಅತಿ ಅಪರೂಪದ ವಿಶೇಷವಾದ ಸಾಧನೆ. ನೀವು ಮಲೇಷಿಯಾ ಟ್ರಿಪ್ಪಿಗೆ ಹೋಗ್ತೀರಾ ಅಂತ ಹೇಳಿದರೆ ಒಂದು ನಿಮ್ಮ ಬಿಸ್ನೆಸ್ಗೆ ತುಂಬ ಒಂದು ಕಿಕ್ ಸಿಗುತ್ತೆ, ಒಂದು ಬೂಸ್ಟರ್ ಪ್ಯಾಕೇಜ್ ಆಗುತ್ತೆ. ನಿಮ್ಮ ಟೀಮ್ನವರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ, ಸೊಸೈಟಿನಲ್ಲಿ ತುಂಬ ರೆಸ್ಪೆಕ್ಟ್ ಸಿಗುತ್ತೆ. ಅದೇ ಥರನೇ ಇನ್ಕಮ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ನಿಮ್ಮ ಟೀಮ್ನವರು ಕೂಡ ಕ್ವಾಲಿಫೈ ಆಗ್ತಾರೆ. ಇದೆಲ್ಲದ್ರದ್ದು ಮಾಡೋದ್ರ ಮುಖಾಂತರ ನೀವು ಆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದಾಗ ಎಷ್ಟೋ ನಾವು ಫ್ಯಾಮಿಲಿ ನೋಡಿದ್ದೀವಿ, ಯಾರೆಲ್ಲ ಈ ಥರ ಒಂದು ಟ್ರಿಪ್ಗೆ ಹೋಗಿ ಬಂದಿದ್ದಾರೆ ಅವ್ರದ್ದು ಇಂಪ್ರೆಷನ್ನೇ ತುಂಬ ಗ್ರ್ಯಾಂಡ್ ಆಗಿದೆ. ಸುತ್ತಮುತ್ತ ಅವ್ರ ಫ್ಯಾಮಿಲಿ, ಅವ್ರ ಟೀಮಲ್ಲಿ ತುಂಬ ಪಾಸಿಟಿವಿಟಿ ಸ್ಟಾರ್ಟ್ ಆಗಿದೆ. 10,000 ಅಪ್ರಾಕ್ಸಿಮೇಟ್ಲಿ ಲೀಡರ್ಗಳು ಮಲೇಷಿಯಾ ಹೋಗ್ತಿದ್ದಾರೆ. ರೆಕಾರ್ಡ್ ಮಾಡ್ಕೊಳ್ಳಿ ಇದನ್ನು, ನನ್ನ ವರ್ಡ್ಸನ್ನು. ಈ 10,000 ಜನ ಏನು ಹೋಗ್ತಿದ್ದಾರೆ ವರ್ಲ್ಡ್ ರೆಕಾರ್ಡ್ ಆಗಿಕೊಟ್ಟಿದೆ. ಇದುವರೆಗೆ 2,500 ಮ್ಯಾಕ್ಸಿಮಮ್ 3,000 ಜನ ಹೋಗಿದ್ದಾರೆ ಫಾರಿನ್ ಟ್ರಿಪ್ಪಿಗೆ ಮೋದಿಕೇರಿಂದ. ಈ 10,000 ನಂಬರ್ ಅಂತಕ್ಕದ್ದು ಏನಿದೆಯಲ್ಲ ಇದು ತುಂಬ ಹೈಲೈಟ್ ಆಗುತ್ತೆ. ಇಲ್ಲಿ ನಿಮ್ಮ ಕಾಣಿಕೆ ಎಷ್ಟು ಅಂತ ನೀವು ಪ್ಲಾನ್ ಮಾಡಬೇಕು. ನಿಮ್ಮ ಟೀಮಲ್ಲಿ 50, 100, 25, 5,000 ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ನಾವು ಕರ್ನಾಟಕದವರು 2,000 ಗ್ಯಾರಂಟಿ ಅಂತ ನಾವು ಒಂದು ಪಣ ತೊಟ್ಟಿದ್ದೀವಿ. ಗ್ಯಾರಂಟಿ ನಾವು ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಪ್ರಶ್ನೆ ಇಷ್ಟನೇ, ನೀವು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಟ್ರಿಬ್ಯೂಷನ್ ಮಾಡಿ ಸಾಧಕರಾಗಿರ್ತೀರಾ ಅಥವಾ ಪ್ರೇಕ್ಷಕರಾಗಿರ್ತೀರಾ ಅಂತೇಳಿ. ಏನೋ ನೋಡೋಣ ಹೇಳ್ತಿದ್ದಾರೆ, ನಮ್ಮ ಟೀಮಲ್ಲಿ ಜೋಶ್ ಅಲ್ಲ ಬೇಕಾಗಿರೋದು, ಟೀಮ್ ಅಲ್ಲ ಬೇಕಾಗಿರೋದು, ಮುಖ್ಯವಾಗಿ ಮೈಂಡ್ಸೆಟ್ ಇರಬೇಕು. ಮೈಂಡ್ಸೆಟ್ ಸ್ಟ್ರಾಂಗ್ ಇದ್ದರೆ ಡೆಫಿನೆಟ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇವಾಗ ವರ್ಕ್ ಹಾರ್ಡ್ ಪಾರ್ಟಿ ಹಾರ್ಡ್ ಅಂತ ಹೇಳ್ತೀವಿ. ಅಂದರೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತೇಳಿ, ಅರಸನಾಗಿ ಎಂಜಾಯ್ ಮಾಡು ಅಂತೇಳಿ. ಆಳಾಗಿ ದುಡಿಯೋಕ್ಕೆ ರೆಡಿ ಇಲ್ಲ, ಅರಸನಾಗಿ ಉಣ್ಣಕ್ಕೆ ರೆಡಿ ಇಲ್ಲ. ವರ್ಕ್ ಹಾರ್ಡ್ ಇಲ್ಲ, ಪಾರ್ಟಿ ಹಾರ್ಡು ಇಲ್ಲ. ಸೊ ನೀವು ಇಲ್ಲಿ ವರ್ಕ್ ಹಾರ್ಡ್ ಮಾಡಿದರೆ ಅಲ್ಲಿ ನೀವು ಯಾವ ಟೆನ್ಷನ್ ಇರಲ್ಲ, ಯಾವ BV, ಯಾವ ಟೀಮು, ಡೆಮೋ ಏನೂ ಇಲ್ಲ. ಎಂಜಾಯ್ ಮಾಡ್ಕೊಂಬರ್ತೀರಾ. ಅದಾದ ನಂತರ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನಿಮ್ಮ ಬಿಸ್ನೆಸ್ಸು. ಅದಕ್ಕೋಸ್ಕರ ಕಂಫರ್ಟ್ ಝೋನಲ್ಲಿ ಇರೋದು ತುಂಬ ಡೇಂಜರು. ಪ್ರೋಕ್ರಾಸ್ಟಿನೇಷನ್ ತುಂಬ ಡೇಂಜರ್. ಪ್ರೋಕ್ರಾಸ್ಟಿನೇಷನ್ ಈಸ್ ಎ ಸ್ಲೋ ಪಾಯ್ಸನ್ ಅಂತ ಹೇಳ್ತಾರೆ. ಮಾಡಿದ್ರಾಯ್ತು, ಮುಂದಿನ ತಿಂಗಳು ಮಾಡೋಣ, ಮುಂದಿನ ವಾರ ಮಾಡೋಣ, 1-to-1 ಮಾಡಿದ್ರಾಯ್ತು, ಫಾಲೋ ಅಪ್ ಮಾಡಿದ್ರಾಯ್ತು, ಡೆಮೋ ಕಿಟ್ನ ರೆಡಿ ಮಾಡಿದ್ರಾಯ್ತು, ಬಿಲ್ಲಿಂಗು ನಿಧಾನಕ್ಕೆ ಮಾಡಿದ್ರಾಯ್ತು, ಪರ್ಚೇಸಿಂಗು ಆ ಪ್ರಾಡಕ್ಟನ್ನು ಯೂಸ್ ಮಾಡಬೇಕಾಗಿದೆ, ಆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಪಡಿಬೇಕಾಗಿದೆ. ಈ ಪ್ರೋಕ್ರಾಸ್ಟಿನೇಷನ್ ಏನಿದೆಯಲ್ಲ, ನಾಳೆ ಅನ್ನೋ ಒಂದು ಮನಸ್ಥಿತಿ ಖಂಡಿತ ಏನನ್ನೂ ಪಡೆಯೋಕ್ಕಾಗಲ್ಲ ನಮ್ಮ ಲೈಫಲ್ಲಿ.
ತುಂಬ ಏಟ್ ಕೊಡುತ್ತೆ, ತುಂಬ ಪೆಟ್ಟು ಕೊಡುತ್ತೆ. ರಿಸ್ಕ್ ತಗೋಬೇಕು ಲೈಫಲ್ಲಿ, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕು. ಇದು ಓನರ್ಶಿಪ್ ಮೆಂಟಾಲಿಟಿ ಇರಬೇಕು ಈ ಬಿಸ್ನೆಸ್ಸಲ್ಲಿ. ನಾನು ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದೀನಿ ಅನ್ನೋ ಫೀಲಿಂಗ್ ಇರಬೇಕು. ಯಾಕೆಂದರೆ ನೀವು ಮಿಡಲ್ ಕ್ಲಾಸ್ನವ್ರು ಯಾವ ಥರ ಅಂದರೆ, ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋಷ್ಟು ಕೆಪಾಸಿಟಿ ನಿಮಗೆ ಇಲ್ಲ. ಒಂದು ಟೂತ್ಪೇಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಸಾಧ್ಯನೇ ಇಲ್ಲ. ಒಂದು ಪ್ರಾಡಕ್ಟ್, ಒಂದು ಬಾಟ್ಲಿನ ಒಂದು ಲೇಬಲ್ ಇರುತ್ತಲ್ವ, ಆ ಪ್ರಿಂಟನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟಿ ಇಲ್ಲ. ಒಂದು ಶೋರೂಮ್ ಓಪನ್ ಮಾಡೋ ಕೆಪಾಸಿಟಿ ನಿಮಗೆ ಇಲ್ಲ. ಮನೆ ಬಾಡಿಗೆ ಕಟ್ಟೋದೇ ಕಷ್ಟ ಮಿಡಲ್ ಕ್ಲಾಸಿಗೆ. ಇಂಥವ್ರ ಕೈನಲ್ಲಿ ಸಮೀರ್ ಸರ್ ನಮಗೆ 750 ಪ್ರಾಡಕ್ಟ್ಗಳ ಮಾಲೀಕರನ್ನಾಗಿ ಮಾಡಿದ್ದಾರೆ. ಆ್ಯಂಡ್ 45 ಶೋರೂಮ್ಗಳಿದ್ದಾವೆ ಆಲ್ ಓವರ್ ದ ಇಂಡಿಯಾದಲ್ಲಿ. ಅಷ್ಟು ಶೋರೂಮ್ಗಳ ಮಾಲೀಕರನ್ನಾಗಿ ಮಾಡಿದ್ದಾರೆ. ಸೊ 750 ಪ್ರಾಡಕ್ಟೇ ಇದೆ ಅಂತ ಹೇಳಿದರೆ 750 ಜನ ಇದ್ದಾರೆ ನಿಮ್ಮ ಟೀಮಲ್ಲಿ. 750 ಜನ ಲಾಯಲ್ಟಿ ಮಾಡ್ತಾ ಇದ್ದಾರಾ? 750 ಜನ 100 PV ಮಾಡೋರಿದ್ದಾರಾ? ಈ ಪ್ರಶ್ನೆ ಹಾಕ್ಕೊಳ್ಳಿ. ಈ ಪ್ರಶ್ನೆ ಹಾಕೊಂಡಾಗ ನಿಮಗೆ ಉತ್ತರ ಸಿಗುತ್ತೆ. ಅದಕ್ಕೋಸ್ಕರ ಸೊ ನಿಮ್ಮಲ್ಲಿ ಓನರ್ಶಿಪ್ ಮೆಂಟಾಲಿಟಿ ಇರಬೇಕು. ನಾನು ಓನರು, ನಾನು ಮಾಲೀಕ ಅನ್ನೋ ಫೀಲಿಂಗ್ ಇರಬೇಕು. ನಾನು ಓನರು, ನಾನು ಮಾಲೀಕ ಅಂತ ಅಂದ್ಕೊಂಡ್ರೆ ತುಂಬ ಬೆಳಿತೀರಿ. ನಾನೇ ಈ ಟೂತ್ಪೇಸ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋದು, ನಾನೇ ಈ ಡಿಟಾಕ್ಸು ಪ್ರೋಟೀನ್ ಪೌಡರ್ನ, ಈ ಡಜಾಲು ಸಿಲ್ವರ್ ಡಿಪ್ಪನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ, ನಾನೇ ಹುಟ್ಟಾಕಿದ್ದೀನಿ, ನಾನೇ 5 ಕೋಟಿ ಬಂಡವಾಳ ಹಾಕಿದ್ದೀನಿ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತೀರಾ. ಸೊ 100 PV ಮಾಡೋದು ಭಾಳ ಇಂಪಾರ್ಟೆಂಟು. ಪೋಸ್ಟರ್ ರಿಲೀಸ್ ಮಾಡಿ, ಅವ್ರನ್ನೆಲ್ಲ ಇನ್ಸ್ಪೈರ್ ಮಾಡಿ. ನಿಮ್ಮ ಟೀಮಲ್ಲಿ ಯಾರೆಲ್ಲ ಪೋಸ್ಟ್ ಹಾಕ್ತಿದ್ದಾರೆ ಸಣ್ಣದನ್ನು ಕೂಡ ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ಅವರು ಆ್ಯಕ್ಷನ್ ಮಾಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. 50 PV, 100 PV, 150 PV, 200 PV ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಹೈಲೈಟ್ ಮಾಡಿ. ಪರ್ಮನೆಂಟಾಗಿ ಮಾಡ್ತಾರೆ ಅವರು, ಲಾಂಗ್ ಟರ್ಮಲ್ಲಿ ಮಾಡ್ತಾರೆ. ನನಗೆ ಸುರೇಖಾ ಮೇಡಮ್ ಹೇಳಿದ ನೆನಪಿ ಬರ್ತಾ ಇದೆ. ಸುರೇಖಾ ಮೇಡಮ್ ಒಂದ್ಸಲ ಟ್ರೈನಿಂಗ್ ಕೊಡ್ತಾ ಇದ್ರು. ಸೊ 100 PV ಎಷ್ಟು ಮುಖ್ಯ, 200 PV ಎಷ್ಟು ಮುಖ್ಯ ಅಂತೇಳಿ ಒಂದು ಬ್ಯಾಡ್ಜ್ ಬರುತ್ತೆ. 100 PV, 200 PV ಅಂತ ಬ್ಯಾಡ್ಜ್ ಬರುತ್ತೆ. ಆ ಬ್ಯಾಡ್ಜನ್ನು ಹಾಕೋತಾರೆ. ಮೋದಿ ಕೇರ್ ಅಂತ ಇರ್ತದೆ, 100 PV, 200 PV ಅಂತ ಇರ್ತದೆ. ಅದನ್ನು ಏನಕ್ಕೆ ಹೋಲಿಕೆ ಮಾಡಿದ್ರು ಅಂದರೆ, ಸುರೇಖಾ ಮೇಡಮು ಒಂದು ವಜ್ರದ ನೆಕ್ಲೆಸ್ ಹಾಕೊಂಡಿದ್ದಾರೆ, ಅವರು ತೋರಿಸ್ತಾರೆ. ಈ ವಜ್ರದ ನೆಕ್ಲೆಸ್ 12 ಲಕ್ಷ ಬೆಲೆ ಬಾಳುತ್ತೆ. ಈ ವಜ್ರದ ನೆಕ್ಲೆಸನ್ನು ಮೋದಿ ಕೇರ್ ಅಮೌಂಟಿಂದನೇ ನಾನು ಖರೀದಿ ಮಾಡಿದ್ದೀನಿ. ಆದರೆ ಈ ವಜ್ರದ ನೆಕ್ಲೆಸ್ ಹಾಕೋತಾ ಇದ್ದೀನಿ, ನನಗೆ ಹೆಮ್ಮೆ ಇದೆ. ಆದರೆ ಈ ಒಂದು 100 PV, 200 PV ಬ್ಯಾಡ್ಜ್ ಇದೆಯಲ್ಲ, ಈ 200 PV ಬ್ಯಾಡ್ಜು ಈ ವಜ್ರದ ನೆಕ್ಲೆಸ್ಗಿಂತ ಜಾಸ್ತಿ ಬೆಲೆ ಬಾಳುತ್ತೆ ಅಂತಾರವರು. ಶಾಕ್ ಆಗೋಯ್ತು ನನಗಂತೂ, ಮೈಯೆಲ್ಲ ರೋಮಾಂಚನ ಆಗೋಯ್ತು. ಅದನ್ನ ಹೇಳುವಾಗ ಈಗಲೂ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಯಾಕೆಂದರೆ 200 PV ನಾನು ಮಾಡಿದ್ದೀನಿ, ಹಾಕ್ಕೊಂಡಿದ್ದೀನಿ. ಮಾಡ್ದಲ್ಲೇ ಹಾಕೊಳ್ಳೋದು ಬರೋದಿಲ್ಲ. ನಾನು ಮಾಡಿದ್ದೀನಿ, ನನ್ನ ಟೀಮ್ನವರು ಮಾಡ್ತಾರೆ, ಅವರು ಮಾಡ್ತಾರೆ. ಡೆಪ್ತ್ 100 ಜನ, 1000 ಜನ, ಲಕ್ಷಾಂತರ ಜನ ಮಾಡ್ತಾರೆ. ಆಟೋಮೆಟಿಕ್ಕಾಗಿ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ನಮ್ಮ ಟೀಮಿಗೂ ಅವ್ರಿಗೂ ಒಳ್ಳೆ ಇನ್ಕಮ್ ಬರ್ತದೆ, ಲೀಡರ್ಗೂ ಒಳ್ಳೆ ಇನ್ಕಮ್ ಬರ್ತದೆ. ಆಟೋಮೆಟಿಕ್ಕಾಗಿ ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಪರ್ಮನೆಂಟಾಗಿ ಲಾಂಗ್ ಟರ್ಮಲ್ಲಿ ತಿಂಗಳ ನಾನು ದೊಡ್ಡ ದೊಡ್ಡ ಮಾಡ್ಬೋದು ಅಂತೇಳಿ. ಸೊ ಅದು ಕೇವಲ ಅದು ನಾರ್ಮಲ್ ಬ್ಯಾಡ್ಜ್ ಅಲ್ಲ, ಅದನ್ನು ಸಾಧನೆ, ಅದು ಹೆಮ್ಮೆಯಿಂದ ಹೇಳ್ಕೋತಾರೆ. ಸೊ ಹಾಗಾಗಿ ಸ್ನೇಹಿತರೆ, ನೀವೆಲ್ಲರೂ ಕೂಡ 100 PVನ ಫೋಕಸ್ ಮಾಡಿ. ತುಂಬ ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ. ಎಲ್ಲರಿಗೂ ಮಾತಾಡಿ 100 PV ಆಯ್ತಾ ಕೇಳಿ. ಸೊ 15ನೇ ತಾರೀಕು ಒಳಗಡೆ ರೀಪರ್ಚೇಸ್ ಆಫರ್ ಸಿಗ್ತಾ ಇದೆ ನಿಮಗೆ, ಲಾಯಲ್ಟಿ ಕೂಡ ಸಿಗ್ತಾ ಇದೆ ನಿಮಗೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. 100 PVನ ಮಾಡೋದ್ರ ಮುಖಾಂತರ ಡೆಫಿನೆಟ್ಲಿ ದೊಡ್ಡ ಜಾದು ಆಗುತ್ತೆ. ಇದರಿಂದ ಪವರ್ ಆಫ್ 4 ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ಇದನ್ನು ಪ್ರತಿಯೊಬ್ಬರಿಗೂ ನೀವು ಮಾಡಿದ್ದೀರಾ ಚೆಕ್ ಮಾಡಿ. ಆ್ಯಂಡ್ ಟೀಮ್ಗೂ ಕೂಡ ನೀವು ಅದನ್ನು ಇನ್ಸ್ಪೈರ್ ಮಾಡ್ತಾ ಹೋಗಿ. ದೊಡ್ಡ ಮಟ್ಟದಲ್ಲಿ ನೀವು ಬೆಳಿತೀರಾ. 100 PV ಈಸ್ ಅ ಮ್ಯಾಜಿಕ್ ಆ್ಯಂಡ್ ತುಂಬ ಲಾಜಿಕ್. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಚೆಕ್ ಮಾಡಿ, ಎಲ್ರಿಗೂ ರೀಚ್ ಮಾಡಿಸಿ. ಫ್ರೆಂಡ್ಸ್, ಮತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ. ಸೊ ವಿಶಿಷ್ಟವಾದಂಥ ಸ್ಟೋರಿ ಅದೇನು ಅಂತ ಹೇಳಿದರೆ, ನೆನ್ನೆ ಎಲ್ಲ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಮೆಸೇಜನ್ನು ನಾನು ಶೇರ್ ಮಾಡಿದ್ದೆ. ಎಲ್ಲರೂ ಅದಕ್ಕೆ ದೊಡ್ಡ ಲೀಡರ್ಗಳು ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದರು. ಸೊ ಗುಲ್ಬರ್ಗಾದ ಸದಾನಂದ್ ಅಂತೇಳಿ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ, ತುಂಬ ಖುಷಿ ಆಗ್ತಾ ಇದೆ. ಬಡತನದ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ, ಲಾಡ್ಜಲ್ಲಿ ದಿನಗೂಲಿ ನೌಕರ, ಸಣ್ಣ ಕೂಲಿಗೋಸ್ಕರ ಅಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ. ಕನಸು ಸಿಕ್ಕಾಬಟ್ಟೆ ಇದೆ, ಗುರಿ ತುಂಬ ದೊಡ್ಡದಾಗಿದೆ, ಪ್ರಾಡಕ್ಟ್ ತುಂಬ ರಿಸಲ್ಟ್ ಬಂದಿದೆ. ಟೂತ್ಪೇಸ್ಟನ್ನು ಹಿಡ್ಕೊಂಡು ಯಾವ ಥರ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು ಅಂದರೆ 1600 ಟೂತ್ಪೇಸ್ಟನ್ನು ರೀಟೇಲ್ ಮಾಡಿ ಗುಲ್ಬರ್ಗಾದಿಂದ. ಓಕೆ, ಸೊ ಸಣ್ಣ ಹಳ್ಳಿ, ತುಂಬ ಟಫ್ ಪ್ಲೇಸ್, ಅದು ಟಫ್ ಮಾರ್ಕೆಟು. ದುಬೈ ಟ್ರಿಪ್ಗೆ ಕ್ವಾಲಿಫೈ ಆಗಿ ಎಂಜಾಯ್ ಮಾಡ್ಕೊಂಬಂದರು. ಓಕೆ, ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅವ್ರ ಟೀಮ್ ಇಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಲಿಲ್ಲ, ಬ್ಲೇಮ್ ಮಾಡಲಿಲ್ಲ. ತುಂಬ ಪ್ರಾಡಕ್ಟಲ್ಲಿ ಎಕ್ಸ್ಪರ್ಟ್ ಆಗಿ, ಎಲ್ಲ ಅಬ್ಜೆಕ್ಷನ್ ಹ್ಯಾಂಡಿಂಗಲ್ಲಿ ಎಕ್ಸ್ಪರ್ಟ್ ಆಗಿ, ಡೆಮೋದಲ್ಲಿ ಎಕ್ಸ್ಪರ್ಟ್ ಆಗಿ ಪ್ರಾಡಕ್ಟ್ ಕೊಡ್ತಾ ಹೋದರು. MRPಗೆ ಕೊಡ್ತಾ ಹೋದರು. ಅದರಿಂದ ರಿಟೇಲ್ ಪ್ರಾಫಿಟನ್ನು ಸಂಪಾದನೆ ಮಾಡಿದರು. ಆ್ಯಂಡ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮತ್ತೆ ಮಧ್ಯದಲ್ಲಿ ಏನೋ ಪರ್ಸನಲ್ ಚಾಲೆಂಜು ಗ್ಯಾಪ್ ಆಗಿತ್ತು. ಕಸ್ಟಮರ್ ಬಿಡ್ತಾ ಇಲ್ಲ, ಅವರಿಗೆ ಕಂಟಿನ್ಯೂಸ್ ಕಾಲ್ ಮಾಡ್ತಾ ಇದ್ರು. ಈಗ ಮತ್ತೆ ರಿಜುವಿನೇಟ್ ಆಗಿದೆ, ಮತ್ತೆ ರಿವೈವ್ ಆಗಿದೆ. ಈಗ ತುಂಬ ಎಕ್ಸ್ಟ್ರಾಡಿನರಿ ಆಗಿ ಮತ್ತೆ ಈಗ ನಿನ್ನೆ ಒಂದು ದಿನದಲ್ಲಿ 36 ಟೂತ್ಪೇಸ್ಟನ್ನು ರಿಟೇಲ್ ಮಾಡೋದ್ರ ಮುಖಾಂತರ 900 ರೂಪಾಯಿ ರಿಟೇಲ್ ಪ್ರಾಫಿಟ್ ಸಂಪಾದನೆ ಮಾಡಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟು ಕಸ್ಟಮರ್ಗಳದ್ದು ಸ್ಟೋರೀಸ್, ಕಸ್ಟಮರ್ಗಳ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಅವ್ರ ಕಸ್ಟಮರು ತುಂಬಾ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ, ಪ್ರೀತಿ ಕೊಡ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಲೈಫ್ ಲಾಂಗ್ ಈ ಪ್ರಾಡಕ್ಟ್ ಕೊಡ್ತಾ ಇರಿ ನಮಗೆ ಅಂತ ಹೇಳ್ತಿದ್ದಾರೆ. ಅಂದರೆ ಮತ್ತೆ ಈಗ ಅವರಿಗೆ ಕನಸು ಗರಿಗೆದರಿದೆ. ಈಗ ಮಲೇಷ್ಯಾ ಟ್ರಿಪ್ಪಿಗೆ ಹೋಗ್ಬೋದು ಅಂತೇಳಿ ಟೀಮ್ ಕೂಡ ಈಗ ಬರ್ತಾ ಇದೆ.
ಅಂದರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ, ತುಂಬ ಜನ ನನ್ನ ಹತ್ರ ಟೀಮ್ ಇಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನನಗೆ ಇನ್ನೂ ಕೂಡ ಆ ಚಾಲೆಂಜು ಈ ಚಾಲೆಂಜು ಅಂತ ಹೇಳ್ತಿದ್ದಾರೆ. ಅಷ್ಟು ಪ್ರಾಡಕ್ಟ್ ಇದ್ದರೂ ಕೂಡ ನಮ್ಮದು ಹಳ್ಳಿ ಹಾಗೆ ಹೇಗೆ ಅಂತಂದರೆ 1-2 ಪ್ರಾಡಕ್ಟಲ್ಲಿ ಇಷ್ಟು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ ಸ್ನೇಹಿತರೆ. ಎಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಮೈಂಡ್ಸೆಟ್ಟಿಂದ ದೊಡ್ಡ ರೆವಲ್ಯೂಷನ್ ಆಗುತ್ತೆ. ಮೈಂಡ್ಸೆಟ್ ಈಸ್ ಇಂಪಾರ್ಟೆಂಟ್, ನಿರ್ಧಾರ ಇಂಪಾರ್ಟೆಂಟು. ಕನಸು ಎಷ್ಟು ಬಲಿಷ್ಠವಾಗಿರಬೇಕು ಅಂತ ಹೇಳಿದರೆ, ಯಾವುದಾದ್ರೂ ಕನಸನ್ನು ನೀವು ಉಡಪಟ್ಟು ಅಂತ ಹೇಳ್ತಾರಲ್ವ, ಆ ಥರ ಹಿಡ್ಕೋಬೇಕು. ಅದು ಬಿಟ್ಟು ಪರವಾಗಿಲ್ಲ ಬಿಡು, ಆದರೆ ಆಯಿತು, ಗೆದ್ದರೆ ನಾನು ಆಡಕ್ಕೆ ಬಂದಿದ್ದೆ, ಸೋತ್ರೆ ನಾನು ನೋಡಕ್ಕೆ ಬಂದಿದ್ದೆ ಅಂತ ಮೆಂಟಾಲಿಟಿ ಆಗಿದ್ದರೆ ಖಂಡಿತ ಬೆಳೆಯೋಕ್ಕಾಗಲ್ಲ. ಜೀವನದಲ್ಲಿ ಒಂದು ದೊಡ್ಡ ಉದ್ದೇಶ ಇಟ್ಕೊಳ್ಳಿ, ದೊಡ್ಡ ಗುರಿ ಇಟ್ಕೊಳ್ಳಿ, ದೊಡ್ಡ ಕನಸು ಇಟ್ಕೊಳ್ಳಿ. ಅದನ್ನೇ ಉಸಿರಾಡಬೇಕು, ಅದಕ್ಕೇ ನೀವು ಫೋಕಸ್ ಮಾಡಬೇಕು, ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕು. ಆಗಲ್ಲ ಅಂತ ಅನ್ಕೊಳ್ಕೋಬೇಡಿ. ಇನ್ಯಾವ ರೀತಿ ಮಾಡಲಿ, ಯಾವ ಥರ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಯಾವ ಥರ ಎಜುಕೇಷನ್ ತೊಗೊಳ್ಳಿ, ಯಾವ ಥರ ಟೀಮ್ ಕಟ್ಟಲಿ, ಈ ಥರ ನೀವು ಪ್ಲಾನ್ ಮಾಡಬೇಕು. ಒಂದು, ನೀವು ರಿಟೈನಿಂಗ್ ಮುಖಾಂತರ ಅಚೀವ್ಮೆಂಟ್ ಮಾಡಿ, ಟೀಮ್ ಕಟ್ಟೋದ್ರ ಮುಖಾಂತರ ಅಚೀವ್ಮೆಂಟ್ ಮಾಡಿ, 2 ಕಾಂಬಿನೇಷನಲ್ಲಿ ಮಾಡಿ. ಅಲ್ಲಿ ನಮ್ಮ KRPD ಟೀಮಿಂದ ನಮ್ಮ ರತ್ನೇಶು, ದೀಪಿಕಾ ಮೇಡಮು, ಯೋಗೇಶ್ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಆ ವ್ಯಕ್ತಿಗೆ. ಅವರು ಅಷ್ಟೊಂದು ಮಾಡಿದ್ದಾರೆ ಅಂದರೆ ನೀವು ಅಷ್ಟು ಮಾಡಿ ಅಂತ ಹೇಳ್ತಿಲ್ಲ, ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ನಾನೇ ಓಪನ್ ಹೇಳ್ತಾ ಇದ್ದೀನಿ, ಅಷ್ಟೊಂದು ಒಬ್ಬರು ಮಾಡೋಕ್ಕಾಗಲ್ಲ. ಆದರೆ ಅವರು 1600 ರಿಟೇಲ್ ಮಾಡಿದ್ದಾರೆ ಅಂದರೆ ನಾವು 150, 75 ಮಾಡ್ಬೋದಲ್ವಾ. ನಮ್ಮ ಡೌನ್ಲೈನ್ ಎಲ್ಲರೂ 10, 20, 50, 100 ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ಆಟೋಮೆಟಿಕ್ ರೆವಲ್ಯೂಷನ್ ಆಗುತ್ತೆ ಅಲ್ವಾ. ಈ ಥರ ಯೋಚನೆ ಮಾಡ್ಬೋದು. ನೀವು ಪೇಸ್ಟೇ ಮಾಡಬೇಕು ಅಂತೇನಿಲ್ಲ. ಅಗ್ರಿಕಲ್ಚರ್ ಐಟಮ್ ಇದೆ ನಮ್ಮ ಹತ್ರ, ವೆಲ್ ಐಟಮ್ ಇದೆ, ಸ್ಕಿನ್ ಕೇರ್ ಐಟಮ್ ಇದೆ, ಫುಡ್ ಐಟಮ್ ಇದೆ, ಎನ್ವಿರೋಚಿಪ್ ಇದೆ. ಯಾವುದು ನಿಮ್ಮ ಫೇವರೇಟು, ಯಾವುದು ನಿಮಗೆ ರಿಸಲ್ಟ್ ಬಂದಿದೆ ಅದಕ್ಕೆ ನೀವು ಫೋಕಸ್ ಮಾಡ್ಬೋದು. ಅದು ಮಾಡಿದಾಗ ರಿಟೇಲ್ ಪ್ರಾಫಿಟ್ಟು, ಜನಗಳ ಪ್ರೀತಿ, ಆಶೀರ್ವಾದ, ಸೇವೆ ಮಾಡಿದ ಮನೋಭಾವನೆ, ಫಾರಿನ್ ಟ್ರಿಪ್ಪು, ಇನ್ಕಮು ಎಲ್ಲ ಸಿಗ್ತಾ ಇದೆ. ಅದಕ್ಕೋಸ್ಕರ ನೀವು ಆಲೋಚನೆ ಮಾಡಿ ಇಂಥ ಒಳ್ಳೆ ಅವಕಾಶನ ನೀವು ಬಳಸ್ಕೊಳ್ಕೋಬೇಡಿ. ಸೊ ವೆರಿ ಇಂಪಾರ್ಟೆಂಟ್, ಪರ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಸ್ಟಾರ್ಟಿಂಗಲ್ಲಿ ನೀವು ಮೊದಲನೇ ಟೀಮ್ ಕಟ್ಟುವಾಗ 50 ಜನ ಬರೋದು ಟಫು. ಮೊದಲನೇ ಒಂದು 10-20 ಹೋಮ್ ಮೀಟಿಂಗ್ ಮಾಡೋದು ಟಫು. ಯಾಕೆಂದ್ರೆ ನೀವಷ್ಟೇ ಮಾಡ್ತಾ ಇರ್ತೀರಾ. ಯಾವಾಗ ನಿಮ್ಮ ಟೀಮಲ್ಲಿ 25, 30, 50 ಜನ ಬರ್ತಾರೆ, ನೆಕ್ಸ್ಟು 500 ಜನ ಆಗೋದು ದೊಡ್ಡ ವಿಚಾರನೇ ಅಲ್ಲ. ಅವರಿಂದ ಮಲ್ಟಿಪ್ಲೈ ಆಗಿಬಿಡುತ್ತೆ. ನಿಮ್ಮ ಇನ್ಕಮ್ಮು 15,000, 20,000 ಬರೋದು ಕಷ್ಟ, ಟೈಮ್ ತೊಗೊಳುತ್ತೆ. ನೆಕ್ಸ್ಟು 50,000 ಈಸಿ ಬೆಳೀತಾ ಹೋಗುತ್ತೆ. 50,000 ಬರೋದು ಈಸಿ, 1 ಲಕ್ಷ ಬಂದ್ಬಿಡುತ್ತೆ. ನಿಮಗೆ 1 ಲಕ್ಷ ಬರೋದು ಟಫ್ ಅನಿಸ್ಬೋದು, ನಿಮ್ಮ ಡೌನ್ಲೈನ್ಗೆ ಟಫ್ ಅನ್ಸಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಫ್ಲೈಟು ಟೇಕ್ ಆಫ್ ಆಗಬೇಕು. ಫ್ಲೈಟು ಬೆಂಗಳೂರು ಏರ್ಪೋರ್ಟಿಂದ ಸಿಂಗಾಪುರ್ಗೆ ಹೋಗಬೇಕು ಅಂದರೆ 5,000 ಕಿಲೋಮೀಟರ್ ಹೋಗಬೇಕು ಅಂತ ಹೇಳಿದರೆ ಆ ಫ್ಲೈಟಿನ ಒಂದು ಫ್ಯೂಯಲ್ ಇದೆಯಲ್ಲ, ಟ್ಯಾಂಕ್, ತುಂಬ ದೊಡ್ಡ ಟ್ಯಾಂಕ್, ವೈಟ್ ಪೆಟ್ರೋಲ್ ಹಾಕಿರ್ತಾರೆ. ಸ್ಟಾರ್ಟಿಂಗಲ್ಲಿ ಟೇಕ್ ಆಫ್ ಆಗಿ ಒಂದು 10 ಕಿಲೋಮೀಟ್ರ್ ಸ್ಪೀಡಾಗಿ ಹೋಗುತ್ತೆ. ಅದು ರನ್ವೇನಲ್ಲಿ ಒಂದು 8 ಕಿಲೋಮೀಟ್ರು ಅಲ್ಲಿ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗಿ ಒಂದು ಸುಮಾರು ಒಂದು 200 ಕಿಲೋಮೀಟ್ರು, 150 ಕಿಲೋಮೀಟ್ರ್ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಹೀಗೆ ಹೋಗಿ ಟಾಪ್ಗೆ ರೀಚ್ ಆಗುತ್ತೆ. ಅಂದರೆ ಹೋಗಿರೋದು ಬರೀ 200 ಕಿಲೋಮೀಟ್ರು, 4,800 ಕಿಲೋಮೀಟ್ರ್ ಹೋಗಬೇಕಾಗಿದೆ. ಆ ಫ್ಲೈಟು 75% ಪೆಟ್ರೋಲ್ ಖಾಲಿ ಮಾಡ್ಕೊಳ್ಳುತ್ತೆ. ಉಳಿದಿರೋದು 25% ಪೆಟ್ರೋಲ್ ಮಾತ್ರ. ಆದರೂ ಕೂಡ 4,800 ಕಿಲೋಮೀಟ್ರ್ ಹೋಗ್ಬಿಟ್ಟು ಜರ್ನಿ ಮಾಡಿ, ಟ್ರಾವೆಲ್ ಮಾಡಿ, ಕೆಳಗಡೆ ಲ್ಯಾಂಡ್ ಆಗಿ ಇನ್ನೂ ಸ್ವಲ್ಪ ಪೆಟ್ರೋಲ್ ಉಳಿದಿರುತ್ತೆ. ಯಾಕೆ ಇಷ್ಟೊಂದು ಆಗ್ತಾ ಇದೆ ಅಂತ ಹೇಳಿದರೆ, ಸ್ಟಾರ್ಟಿಂಗಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಸಿಕ್ಕಾಬಟ್ಟೆ ಇರ್ತದೆ, ಎಳಿತಾ ಇರ್ತದೆ. ಅವಾಗ ಮೇಲೆ ಟೇಕ್ ಆಫ್ ಹೋಗೋದು ಭಾಳ ಕಷ್ಟ. ಮೇಲೆ ಹೋದ್ಮೇಲೆ ಗುರುತ್ವಾಕರ್ಷಣೆ ಶಕ್ತಿ ಇರೋದಿಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಬೆಳಿಬೇಕು ಅಂತ ಹೊರಟಾಗ ಕಾಲೆಳೆಯೋರು ಜಾಸ್ತಿ, ನೆಗೆಟಿವ್ ಮಾಡೋರು ಜಾಸ್ತಿ, ವಿರೋಧ ಮಾಡೋರು ಜಾಸ್ತಿ, ಅವಮಾನ ಮಾಡೋರು ಜಾಸ್ತಿ. ಅವರಿಗೆ ನೀವು ಕೈ ಸಿಗ್ದಂಗೆ ಬೆಳಿಬೇಕು ಅಂದರೆ, ಅವ್ರಿಗೆ ಎಳಿಯಕ್ಕೆ ಬಂದರು ನಿಮ್ಮ ಕಾಲನ್ನು, ಅವ್ರಿಗೆ ಕೈ ಸಿಗ್ದಂಗೆ ನೀವು ಬೆಳಿಬೇಕು. ಅದು ಸೂತ್ರ. ಅವಾಗ ಸ್ಟಾರ್ಟಿಂಗ್ ಟಫ್ ಆಗುತ್ತೆ. ನಮಗೂ ಟಫ್ ಆಗಿತ್ತು, ದೊಡ್ಡ ಲೀಡರ್ಗೂ ಟಫ್ ಆಗಿತ್ತು. ಆದರೆ ನಾವೆಲ್ಲರೂ ಬೆಳೆದಿವಿ ಅಂತ ಹೇಳಿದ್ರೆ ಈಗ ನಮಗೆ ಗೊತ್ತೇ ಆಗಲ್ಲ. ನಮ್ಮ ಟೀಮಲ್ಲಿ ಎಷ್ಟು 1,000 ಜನ ಜಾಯ್ನ್ ಆಗ್ತಿದ್ದಾರೆ, ಎಷ್ಟು 1,000 ಜನ 100 PV ಮಾಡ್ತಾ ಇದ್ದಾರೆ, ನಮಗೇ ಗೊತ್ತಾಗಲ್ಲ. ಎಷ್ಟು 1,000 ಜನ ಅಚೀವರ್ಸ್ ಇದ್ದಾರೆ, ಎಷ್ಟು 1,000 ಜನ ಮಲೇಷ್ಯಾಕ್ಕೆ ಬರ್ತಾರೆ, ಕೌಂಟ್ ಹಿಡಿಯೋಕ್ಕಾಗಲ್ಲ. ಒಂದು ಕಾಲದಲ್ಲಿ ನಮಗೂ ಗೊತ್ತಾಗ್ತಿತ್ತು, ಯಾರು ಜಾಯ್ನ್ ಆದರು, ಯಾರು ಪ್ರಾಡಕ್ಟ್ ತೊಗೊಂಡ್ರು, ಯಾರು ನೆಗೆಟಿವ್ ಆದರು, ಯಾರು ಹೋಮ್ ಮೀಟಿಂಗ್ ಮಾಡಿದ್ರು, ಯಾರು ಪರ್ಚೇಸ್ ಮಾಡಿದ್ರು, ಎಲ್ಲ ಗೊತ್ತಾಗ್ತಿತ್ತು. ಈಗ ಖಂಡಿತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ನೀವೆಲ್ಲರೂ ಕೂಡ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ. ಯಾವುದಾದ್ರೂ ಅಚೀವ್ಮೆಂಟ್ ಬಂದಿದೆ, ಯಾವುದಾದ್ರೂ ಒಳ್ಳೆ ಮೆಸೇಜು, ಒಳ್ಳೆ ಆ್ಯಕ್ಷನ್ ಮಾಡಿದ್ದಾರೆ ಅಂತ ಅಂದರೆ ಅದನ್ನು ಪ್ರಮೋಷನ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮಲೇಷ್ಯಾ ಬಗ್ಗೆ ಬರ್ತಾ ಇದೆ, ಅಚೀವರ್ಸ್ ಬಗ್ಗೆ ಬರ್ತಾ ಇದೆ, 100 PV ಮಾಡೋರ ಬಗ್ಗೆ ಬರ್ತಾ ಇದೆ. ಅದನ್ನೆಲ್ಲದನ್ನೂ ಕೂಡ ನೀವು ಸ್ಟ್ರಾಂಗ್ ಆಗಿ ಬಲ ಕೊಡ್ತಾ ಹೋಗಿ, ಅದನ್ನು ಅಪ್ರಿಷಿಯೇಟ್ ಮಾಡಿ, ಒಳ್ಳೆದನ್ನು ಗುರುತಿಸಿ, ಒಳ್ಳೆದನ್ನು ಅಪ್ರಿಷಿಯೇಟ್ ಮಾಡಿ, ಅದನ್ನು ಪ್ರಮೋಷನ್ ಮಾಡ್ತಕ್ಕಂಥ ಒಳ್ಳೆ ಗುಣನ ನೀವು ಪಡೀರಿ. ಅಲ್ಲಿ ಹೊಟ್ಟೆ ಕಿಚ್ಚು ಬೇಡ. ಎಲ್ಲರೂ ನನ್ನ ಟೀಮು ಅಂತ ಅನ್ಕೋಬೇಕಿಲ್ಲಿ. ಮುಂದೆ ಒಂದಿನ ಎಲ್ಲರೂ ಬೆಳಿತೀರಾ ನೀವು. ಮುಂದೆ ಒಂದಿನ ನಿಮ್ಮ ಟೀಮಲ್ಲಿ ಮಹಾ ದಿಗ್ಗಜರು ಬರ್ತಾರೆ ಅನ್ನೋ ಫೀಲಿಂಗ್ ಇರಬೇಕು. ಓಕೆ, ನಮ್ಮ ನಟರಾಜ್ ಸರ್ ಅಂತವ್ರು ಆಗಿರ್ಬೋದು, ವಿಜಯಲಕ್ಷ್ಮಿ ಮೇಡಮ್ ಅಂತವ್ರಾಗಿರ್ಬೋದು, ಮೈಸೂರು ಟೈಗರ್ ಪ್ರಶಾಂತ್ ಅವರಾಗಿರ್ಬೋದು, ಸಂತೋಷ್ ಶೆಟ್ಟಿ ಅವರಾಗಿರ್ಬೋದು, ಇಂಥ ದೊಡ್ಡ ಲೀಡರ್ ನನ್ನ ಟೀಮಲ್ಲಿ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ಇರಬೇಕು. ಇವಾಗ ಸದ್ಯಕ್ಕೆ ಸಣ್ಣ ಲೀಡರು ಬಂದಿಲ್ಲ, ನೋ ಪ್ರಾಬ್ಲಮ್. ಆದರೆ ವಿಶ್ವಾಸ, ನಂಬಿಕೆ, ಛಲ 100% ಇರಬೇಕು ನಿಮಗೆ. ನೀವು ಪ್ರಯತ್ನ ಮಾಡಬೇಕು. ಮೊದಲು ಆ ಗುಣಗಳನ್ನು ನೀವು ಅಳವಡಿಸ್ಕೋಬೇಕು. ಅಂತ ಲೀಡರ್ ಬರ್ತಾರೆ, ನಿಮಗೆ ಅವ್ರನ್ನ ಸಾಕೋಕೆ ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ ಅಂತ ನೀವು ಪ್ರಶ್ನೆ ಹಾಕೋಬೇಕು. ಅವಾಗ ಮಾತ್ರ ನೀವು ಬೆಳೆಯೋಕ್ಕಾಗ್ತದೆ. ಓಕೆ, ಸೊ ಅದಕ್ಕೋಸ್ಕರ ವಿಶ್ವಾಸ ಇರಲಿ. ನಿಮ್ಮ ಫೋಕಸ್ಸು ಎಜುಕೇಷನ್ಗೆ ಇರಲಿ, ನಿಮ್ಮ ಫೋಕಸ್ಸು ಸ್ಕಿಲ್ ಡೆವಲಪ್ಮೆಂಟ್ಗೆ ಇರಲಿ, ನಿಮ್ಮ ಫೋಕಸ್ಸು ಲೀಡರ್ಶಿಪ್ ಬಿಲ್ಡ್ ಮಾಡಲಿಕ್ಕೆ ಇರಲಿ, ನಿಮ್ಮ ಫೋಕಸ್ಸು ಸಿಸ್ಟಮ್ ಕಟ್ಟಲಿಕ್ಕೆ ಇರಲಿ.
ಯಾವ ಒಂದು ಎಜುಕೇಷನ್ನು ಟ್ರೈನಿಂಗು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಲರ್ನಿಂಗನ್ನು ಮಿಸ್ ಮಾಡೋಕ್ಕೋಗ್ಬೇಡಿ. ಟ್ರೈನಿಂಗು ಯೂಟ್ಯೂಬಲ್ಲಾಗಲಿ ಝೂಮಲ್ಲಾಗಲಿ ಫಿಸಿಕಲ್ ಆಗಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೋಗ್ಬೇಡಿ. ಸ್ಪಾನ್ಸರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಸ್ಪಾನ್ಸರ್ ಮಾಡಿ ಹಳಬ್ರನ್ನ ವಾಪಸ್ ಕರ್ಕೊಂಬನ್ನಿ, ಅವ್ರಿಗೆ ಜೀವ ತುಂಬಿ ಅವ್ರಿಗೆ ಅವ್ರ ಜೊತೆ ಕುತ್ಕೊಳ್ಳಿ. ನೀವು ಅವ್ರ ಜೊತೆ ಮಾತಾಡಿದಾಗ ಅವ್ರು ಬಾಯ್ ಬಿಡ್ತಾರೆ ಏನು ಅವ್ರ ಚಾಲೆಂಜು ಅಂತೇಳಿ. ಅವ್ರಿಗೆ ವಿಶ್ವಾಸ ಮೂಡಿಸಿ. ಹೊರಗಡೆ ಪ್ರಪಂಚದಲ್ಲಿ ನೌಕರಿ, ಬಿಸ್ನೆಸ್ಸು, ಅಗ್ರಿಕಲ್ಚರು ಎಲ್ಲ ಟಫ್ ಇದೆ. ಸಾಫ್ಟ್ವೇರ್ ಕ್ಷೇತ್ರದಿಂದ ಹಿಡಿದು ಎಲ್ಲ ಕ್ಷೇತ್ರನೂ ತುಂಬ ಟಫ್ ಇದೆ, ತುಂಬ ಚಾಲೆಂಜ್ ಇದೆ. ಬಟ್ ಅವ್ರನ್ನೆಲ್ಲ ಕೈ ಬೀಸಿ ಕರೆಯೋಣ ನಾವು ಮೋದಿ ಕೇರ್ ಅವಕಾಶದಲ್ಲಿ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ನಿಮ್ಮ ಅಚೀವ್ಮೆಂಟ್ ಏನು ಅಂತೇಳಿ. ಇದುವರೆಗೂ ನೀವು ಇನ್ನೂ ಅಚೀವ್ಮೆಂಟ್ ಮಾಡಿಲ್ಲ ಅಂತ ಪ್ರಶ್ನೆ ಆಗ್ತಿದ್ದಾರೆ. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಸುಮ್ಮನೆ ನೆಗ್ಲೆಕ್ಟ್ ಮಾಡೋದಲ್ಲ. ಸ್ಟ್ರಾಂಗ್ ಮೈಂಡ್ ಸೆಟ್ ಇರಬೇಕು. ಅದು ಏನೇ ಆಗಲಿ ನಾನು ಗುರಿ ಮುಟ್ತೀನಿ, ನಾನು ನನ್ನ ಜೊತೆಗಿರೋನ್ನ ಸಾಧನೆ ಮಾಡಿಸ್ತೀನಿ ಅನ್ನೋ ಒಂದು ಭರವಸೆ ಇರಬೇಕು. ನನ್ನ ಜೊತೆ ನೀವು ಪರ್ಮನೆಂಟ್ ಆಗಿರಿ, ಓಕೆ. ನಿಮ್ಮ ಲೀಡರ್ ಜೊತೆ ಇರಿ, ಲೀಡರ್ ಸಪೋರ್ಟ್ ತಗೊಳ್ಳಿ. ನನ್ನ ಜೊತೆ ಇಲ್ಲಿ ಪ್ರತಿ ಭಾನುವಾರ ಡ್ರೀಮರ್ ಸತ್ಸಂಗಲ್ಲಿ ಇದೇ ಲಿಂಕಲ್ಲಿ ನಾನು ಸಿಕ್ಕಿದ್ದೀನಿ. ನಾನು ನಿಮಗೆ ಯೂಟ್ಯೂಬಲ್ಲೂ ಕೂಡ ಲೈವ್ ಇರ್ತದೆ. ಆ್ಯಂಡ್ ಇದಕ್ಕಿಂತ ಹಿಂದೆ ತುಂಬ ವೀಡಿಯೋಸ್ ಇದೆ. ಪ್ರತಿ ಕ್ಷಣನೂ ಪ್ರತಿ ವಾರನೂ ನಿಮಗೆ ಏನು ಗೈಡ್ಲೈನ್ ಬೇಕು, ಆ ವಾರದಲ್ಲಿ ಏನು ಆ್ಯಕ್ಷನ್ಗೆ ಸಂಬಂಧಪಟ್ಟಿದ್ದು, ಮೆಂಟಾಲಿಟಿಗೆ ಸಂಬಂಧಪಟ್ಟಿದ್ದು, ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು, ಮೋದಿ ಕೇರಲ್ಲಿ ನಿಮ್ಮ ಕನಸು ನೆರವೇರಲಿಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತರಬೇತಿ ಕೊಡಲಿಕ್ಕೆ ರೆಡಿ ಇದ್ದೀನಿ. ಅದನ್ನು ಅಳವಡಿಸ್ಕೋಬೇಕು, ಅದನ್ನು ಆ್ಯಕ್ಷನ್ ಮಾಡಬೇಕು, ಅದು ಇಂಪಾರ್ಟೆಂಟು. ಸುಮ್ಮನೆ ಅಟೆಂಡ್ ಆಗ್ತೀನಿ, ನಾನು ಕೇಳಿಸ್ಕೋತೀನಿ, ನಾನು ಅದನ್ನಾಗೆ ನೆಗ್ಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ನೀವು ರಿಯಲೈಸ್ ಮಾಡಿಕೊಂಡು ನಾನು ಹೇಳಿದ್ದನ್ನು ಫಾಲೋ ಮಾಡಬೇಕು, ನಿಮ್ಮ ಲೀಡರ್ ಹೇಳಿದ್ದನ್ನು ಫಾಲೋ ಮಾಡಬೇಕು, ಕನ್ವರ್ಷನ್ ಮಾಡಬೇಕು, ಆ್ಯಕ್ಷನ್ ಮಾಡಬೇಕು. ನಿಮಗೆ ಪ್ರಶ್ನೆ ಹಾಕ್ಕೊಳ್ಳಿ, ನಾನು ಕನಸು ದೊಡ್ಡದಾಗಿ ಇಟ್ಕೊಂಡಿದ್ದೀನಿ, ನಾನು ಗುರಿ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ, ಇದುವರೆಗೂ ನನ್ನ ಟೀಮಲ್ಲಿ ಮೊಮೆಂಟಮ್ ಇಲ್ಲ, ಜೋಶ್ ಇಲ್ಲ, ಸ್ಪಾನ್ಸರಿಂಗ್ ಬರ್ತಿಲ್ಲ. ನೀವೆಷ್ಟು ಸ್ಪಾನ್ಸರ್ ಮಾಡಿದಿರಿ? ನಾನಿವತ್ತು ಪರ್ಸನಲಿ ತುಂಬ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ. ನಾನಿವತ್ತು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ನಾನು 100, 200, 300 ಸ್ಪಾನ್ಸರ್ ಮಾಡಿದ್ರು ಇವತ್ತು ನನಗೆ ಟಾರ್ಗೆಟಿಂಗ್ ಅಂತ ನಾನು ಮಾಡ್ತಾ ಇಲ್ಲ. ಅವ್ರಿಗೆ ನಾನು ಅವಕಾಶ ಕೊಡಬೇಕು, ಅವರ ಕಣ್ಣೀರು ಓಡಿಸ್ಬೇಕು, ಅವರ ಜೀವನದಲ್ಲಿ ಭವಿಷ್ಯ ಉಜ್ವಲ ಆಗಬೇಕು, ಅವ್ರ ಲೈಫ್ ಸ್ಟೈಲು, ಅವರು ಕಾಂಟ್ರಿಬ್ಯೂಷನ್ ಮಾಡಬೇಕು, ಅವ್ರಿಗೆ ಆರೋಗ್ಯ ಬೇಕು ಅಂತೇಳಿ ನಾನು ತುಂಬ ಅಪ್ರೋಚ್ ಮಾಡ್ತಾ ಇದ್ದೀನಿ. ಖಂಡಿತ ನೀವು ಅದನ್ನು ಮಾಡ್ತಾ ಹೋಗ್ಬೋದು. ಸ್ಪಾನ್ಸರಿಂಗ್ ಜಾಸ್ತಿ ಆಗಬೇಕು, ಟೀಮ್ ಮಲ್ಟಿಪ್ಲೈ ಆಗಬೇಕು. ಟೀಮ್ ಮಲ್ಟಿಪ್ಲೈ ಆದರೆ ಮಾತ್ರ ನೀವು ತುಂಬ ಬೆಳಿತೀರಾ. ಈಗ ತುಂಬ ಹಾರ್ಡ್ ವರ್ಕ್ ಮಾಡಿ, ಈಗ ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡಿ. ಒಂದು ವಾರ 15 ತಿಂಗಳಾದಮೇಲೆ ಇಲ್ಲಿನ ಟೈಮ್ ಆಗೋಯ್ತು, ಆಗಲ್ಲ. ಎಷ್ಟೋ ಜನ ಹೆಂಗೆ ಗೊತ್ತಾ, ದುಬೈಯಿಂದನೂ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಶ್ರೀಲಂಕಾ ಟ್ರಿಪ್ಪಿಗೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಅದಕ್ಕಿಂತ ಹಿಂದೆ ಬೇರೆ ಟ್ರಿಪ್ ಇತ್ತು, ಗೋವಾ ಇತ್ತು. ಅದಕ್ಕಿಂತ ಹಿಂದೆ ಪಟಾಯ ಬಂತು. ಈಗ ಮತ್ತೆ ಈ ಟ್ರಿಪ್ಪು ಅವ್ರು ಹೇಳ್ತಾನೆ ಇದ್ದಾರೆ, ಈ ಟ್ರಿಪ್ಪಲ್ಲಿ ಗ್ಯಾರಂಟಿ 10 ಜನ ಬರ್ತಾರೆ ನಮ್ಮ ಟೀಮಲ್ಲಿ ಅಂತೇಳಿ. ಕೊನೆಗೆ ಒಬ್ಬರು ಬರ್ತಾರೆ, ಇಲ್ಲ ಅವರು ಬರೋದಿಲ್ಲ. ಯಾಕೆಂದರೆ ಅನ್ಕೊಳ್ಳೋದೇ ವೀಕು. ನೀವು ಯಾರನ್ನೇ ಕೇಳಿ, ನೀವು ಟ್ರಿಪ್ಪಿಗೆ ಬರ್ತೀರಾ ಅಂತ ಕೇಳಿದರೆ ಯಾರೂ ಇಲ್ಲ ಅಂತ ಹೇಳಲ್ಲ. ನೀವು ಸಿಂಗಾಪುರ್ ಬರ್ತೀರಾ, ಮಲೇಷಿಯಾ ಬರ್ತೀರಾ ಅಂದರೆ, ಸ್ವಿಟ್ಜರ್ಲೆಂಡಿಗೆ ಬರ್ತೀರಾ ಅಂದರೆ 2 ಕೈ ಎತ್ತುತ್ತಾರೆ. ಆದರೆ ನೀವು ಆ್ಯಕ್ಷನ್ ಮಾಡಬೇಕು, ನೀವು ಕಲಿಕೆ ಇರಬೇಕು, ನೀವು ಟ್ರೈನಿಂಗ್ ಅಟೆಂಡ್ ಆಗಬೇಕು, ನೀವು ಪರ್ಸನಲ್ ಪರ್ಚೇಸ್ ಮಾಡಬೇಕು, 100-200 PV ಮಾಡಬೇಕು ಅಂತ ಹೇಳಿದರೆ ಮೇಲೆ ಕೆಳಗೆ ಕಣ್ಕಂಡು ಬಿಡ್ತಾ ಇರ್ತಾರೆ. ಅದನ್ನೆಲ್ಲ ಮಾಡಬೇಕಾ ಅಂತೇಳಿ. ಇದು ಲಾಟ್ರಿ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೈನಲ್ಲಿದೆ ಸಕ್ಸಸ್ ಅನ್ನೋದು, ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಕಾಲಹರಣ ಮಾಡ್ಕೋಬೇಡಿ, ಎಜುಕೇಷನ್ ತೊಗೊತಾ ಹೋಗಿ. ಎಜುಕೇಷನ್ ಯಾವುದು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಟೀಮ್ ಮಲ್ಟಿಪ್ಲೈ ಆಗಬೇಕು, ಸ್ಪಾನ್ಸರಿಂಗ್ ಆಗಬೇಕು, ಎಜುಕೇಷನ್ ಕೊಡಬೇಕು, ಆ್ಯಂಡ್ ಅವ್ರನ್ನ ಟ್ರೈನಿಂಗ್ ಅಟೆಂಡ್ ಮಾಡಿಸ್ಬೇಕು. ನೀವು ಟ್ರೈನಿಂಗ್ ಅಟೆಂಡ್ ಮಾಡಿಸ್ತಾ ಇದ್ದರೆ, ಇಲ್ಲೂ ನೆಗ್ಲೆಕ್ಟು, ಫ್ರೀಯಾಗಿ ಸಿಗ್ತಾ ಇರ್ತಕ್ಕಂಥ ಟ್ರೈನಿಂಗನ್ನು ಕೂಡ ನೀವು ಅಟೆಂಡ್ ಮಾಡಿಸ್ತಾ ಇದ್ದರೆ, ಅವ್ರಿಗೆ ಎಜುಕೇಷನ್ ಕೊಡ್ತಾ ಇದ್ದರೆ, ಲಿಂಕ್ ಕಳಿಸ್ತಾ ಇದ್ದರೆ, ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದರೆ ಬೆಳೆಯೋಕ್ಕಾಗಲ್ಲ. ಈಗಾಗಲೇ ಎಷ್ಟೋ ಟ್ರೈನಿಂಗ್ಗಳು ಆಗಿದೆ. ರಿಗಾರ್ಡಿಂಗ್ ಮಲೇಷಿಯನ್ ಅಷ್ಟೇ ಒಳ್ಳೊಳ್ಳೆ ಟ್ರೈನಿಂಗ್ ಆಗಿದೆ. ನಿಮಗೇನು ರಿಯಲೈಸ್ ಆಯಿತು, ನಿಮ್ಮ ಟೀಮಿಗೇನು ರಿಯಲೈಸ್ ಆಯಿತು, ಅವರೇನು ನಿರ್ಧಾರ ಮಾಡಿದರು, ರೀಕ್ರಿಯೇಷನ್ ತೊಗೊತಾ ಹೋಗಿ. ಯಾವುದೇ ಟ್ರೈನಿಂಗ್ ಆದರೂ ಕೂಡ ನೀವು ಅಲ್ಲಿಂದ ರೀಕ್ರಿಯೇಷನ್ ತೊಗೋಬೇಕು. ಆ ರೀಕ್ರಿಯೇಷನ್ ತೊಗೊಂಡಾಗ ಡೆಫಿನೆಟ್ಲಿ ಅವ್ರಿಗೆ ರಿಯಲೈಸ್ ಆಗಿರುತ್ತೆ, ಅವ್ರು ಆ್ಯಕ್ಷನ್ ಮಾಡ್ತಾ ಇರ್ತಾರೆ. ನೀವು ಸಪೋರ್ಟ್ ಮಾಡ್ತಾ ಹೋಗಿ. ತುಂಬ ಉಜ್ವಲ ಭವಿಷ್ಯ ಇದೆ. ನಿಮ್ಮ ಜೀವನ ಸ್ವರ್ಗ ಆಗಲಿಕ್ಕೆ ಕೊಟ್ಟಿದೆ. ಇದು ಕೇವಲ ಟೆಂಪ್ರವರಿ ಆಫರ್ ಅಲ್ಲ. ಈ ಒಂದು ಪ್ರಮೋಷನಿಂದ ತುಂಬ ಜನ ಲಕ್ಷಾಧಿಪತಿಗಳು ಕ್ರಿಯೇಟ್ ಆಗ್ತಾರೆ ನಿಮ್ಮ ಟೀಮಲ್ಲಿ. ನಿಮ್ಮ ಟೀಮ್ 100, 500, 1000 ಆಗುತ್ತೆ. ನಿಮ್ಮ ಟೀಮಲ್ಲಿ ಲೀಡರ್ಗಳು ಸೃಷ್ಟಿ ಆಗ್ತಾರೆ. ಯಾರಿಗೆ ಅಂದರೆ ನಂಬಿಕೆ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು, ಇವಾಗ ಯಾರು ಹಾರ್ಡ್ ವರ್ಕ್ ಮಾಡ್ತೀರಾ, ಇವಾಗ ಯಾರು ಫೀಲ್ಡಿಗೆ ಹೋಗ್ತೀರಾ, ಅವ್ರ ಟೀಮಲ್ಲಿ ಮಾತ್ರ. ಇನ್ನು ಕೆಲವರು ಬರೀ ಚರ್ಚೆ ಮಾಡ್ತಾ ಇರ್ತಾರೆ, ಬರೀ ಚಾಟ್ ಮಾಡ್ತಾ ಇರ್ತಾರೆ, ಬರೀ ಕಮೆಂಟ್ ಮಾಡ್ತಾ ಇರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ಪ್ರೇಕ್ಷಕರಾಗಿರೋರಿಗೆ ಏನು ಸಿಗಲ್ಲ. ಇಲ್ಲಿ ಸಾಧಕರಾಗಬೇಕು, ಪ್ಲೇಯರ್ ಆಗಬೇಕು. ಆ ಪ್ಲೇಯರ್ ಆಗಿದ್ದೇ ಆದಲ್ಲಿ ತುಂಬ ಬೆಳಿತೀರಾ. ಗೆಟ್ ರೆಡಿ. ತುಂಬ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗ್ತಾ ಇದೆ. ಸಮೀರ್ ಸರ್ ದೊಡ್ಡ ಕನಸಿಟ್ಕೊಂಡಿದ್ದಾರೆ. 2000 ಜನ ಕರ್ನಾಟಕದಿಂದ ಅರ್ಪಿಸ್ಲಿಕ್ಕೆ ಕೊಟ್ಟಿದ್ದೀವಿ ನಾವು. ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾವಂತೂ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀವಿ. ತುಂಬ ಜನ ಲೀಡರ್ಗಳು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಮೋದಿ ಕೇರ್ನ ತೇರ್ನ, ಯಶಸ್ಸಿನ ತೇರು ರಥನ ನಾವೆಲ್ಲರೂ ಸೇರಿ ಎಳೆಯೋಣ. ನಿಮ್ಮ ಲೀಡರ್ಗಳು ಸಪೋರ್ಟ್ ತಗೊಳ್ಳಿ, ನಮ್ಮ ಜೊತೆ ಇರಿ. ಎಲ್ಲ ಟ್ರೈನಿಂಗ್ ಅಟೆಂಡ್ ಆಗಿ, ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಈ ಒಂದು ಅವಕಾಶ, ಕಲಿಕೆನ ಎಲ್ರಿಗೂ ರೀಚ್ ಮಾಡಿಸಿ. ಸೊ ಥ್ರೂ ಝೂಮ್ ಮುಖಾಂತರ ಆ್ಯಂಡ್ ಯೂಟ್ಯೂಬ್ ಮುಖಾಂತರ ಎಲ್ಲರಿಗೂ ರೀಚ್ ಮಾಡಿಸಿ. ನಾವು ಯಾವಾಗಲೂ ನಿಮ್ಮ ಜೊತೆಗಿದ್ದೀವಿ. ಇನ್ನೂ ಸಾಕಷ್ಟು ಜನ ಲೀಡರ್ಗಳು ಶೇರ್ ಮಾಡೋರಿದ್ದೀರಾ. ನಿಮ್ಗೆ ಏನು ಡಿಸೈಡ್ ಮಾಡಿದಿರಿ, ಯಾವ ಥರ ನೀವು ನಿರ್ಧಾರ ಮಾಡಿದಿರಿ ಅಂತಕ್ಕಂಥದ್ದನ್ನು ನೀವು ಶೇರ್ ಮಾಡ್ಬೋದು. ಅದೇ ಥರನೇ ಸೊ ನಿಮ್ಮ ಒಂದು ಈಗ ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾರಿಗೆಲ್ಲ ನಾನು ರೀಚ್ ಮಾಡಿಸ್ಬೇಕು, ಯಾವ ಲೆಗ್ಗಲ್ಲಿ ಏನೇನಾಗಬೇಕು, ಎಷ್ಟು ಜನಕ್ಕೆ ಪೊಟೆನ್ಷಿಯಾಲಿಟಿ ಇದೆ, ಎಷ್ಟು ಜನ ಗೋವಾಗೆ ರೆಡಿ ಆಗ್ತಾರೆ. ಪವರ್ ಆಫ್ 4 ಇಸ್ ಎ ಮ್ಯಾಜಿಕ್. ಪವರ್ ಆಫ್ 4ನ ಅಲ್ಲಿ ತುಂಬ ಇನ್ಕಮ್ ಬರ್ತಾ ಇದೆ ಬಿಗಿನಿಂಗಲ್ಲಿ. ಆ್ಯಂಡ್ ಡೈರೆಕ್ಟ್ಗಳು ಕ್ರಿಯೇಟ್ ಮಾಡ್ತಾ ಹೋಗಿ. ಡೈರೆಕ್ಟ್ಗಳು ಕ್ರಿಯೇಟ್ ಮಾಡಿದಾಗ ದೊಡ್ಡ ರೆವಲ್ಯೂಷನ್ ಆಗುತ್ತೆ.
ತುಂಬ ಖುಷಿ ಪಡ್ತೀರಾ. ಅಮೇಝಿಂಗ್. ಸೊ ಎಲ್ಲ 5,500 5,000 6,000 ಚೆಕ್ ಬರೋದು ನೋಡಿ ಎಲ್ಲರೂ ನೆಗೆಟಿವ್ ಆಗಲ್ಲ, ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಾವು ನಿಮ್ಮ ಜೊತೆಗಿದ್ದೀವಿ. ನಿಮ್ಮ ಎಲ್ಲ ಕನಸು ಸ್ಟ್ರಾಂಗ್ ಆಗಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ನಾವಿದ್ದೀವಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಜೇಶ್ ಸರ್. ಅದ್ಭುತವಾದ ಒಂದು ವಿಡಿಯೋ, ಅದ್ಭುತವಾದ ಸಾಕಷ್ಟು ಮಾತುಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಒಬ್ಬ ಹಳ್ಳಿಯ ಹುಡುಗ ಯಾವ ತರ ಒಂದು ಹಳ್ಳಿಯಲ್ಲಿ ಇತ್ಕೊಂಡು ಯಾವ ತರ ಒಂದು 400 ರಿಂದ 500 ಕೋಟಿ ಒಂದು ದೊಡ್ಡ ಒಂದು ಬಿಸ್ನೆಸ್ ಉದ್ಯಮನ ಕಟ್ಟಿ ಸಾಕಷ್ಟು ಜನಗಳಿಗೆ ಒಂದು ಕೆಲಸನ ಕೊಟ್ಟು ಅವರ ಒಂದು ಜೀವನದಲ್ಲಿ ಅವರ ಒಂದು ಲೈಫ್ ನ ಕಟ್ಟಿಕೊಟ್ಟಿರೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಾವು ಮೋದಿ ಕೇರ್ ಮಾಡ್ತಾ ಇದೀವಿ, ಬಟ್ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ರಾಜು ಸರ್ ಮೊದಲನೇ ವಿಡಿಯೋ ಮತ್ತೆ 2ನೇ ವಿಡಿಯೋ ಅಲ್ಲಿ ಅಂದ್ರೆ ಒಂದು 100 PV ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ರು. ಪ್ರತಿಯೊಬ್ಬರು ಸಹಿತ ಇದು ನನ್ನ ಕಂಪನಿ, ನನ್ನ ಒಂದು ಪ್ರಾಡಕ್ಟ್ಸ್, ನಾನು 750 ಪ್ರಾಡಕ್ಟ್ಗೆ ನಾನು ಓನರ್ ಆಗಿದ್ದೀನಿ. ಆ ಒಂದು ಪ್ರಾಡಕ್ಟ್ ನ ನಾನು ಯಾವ ತರ ಜನಗಳಿಗೆ ತಲುಪಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನೋಡ್ಕೋಬೇಕು, ನನ್ನ ಬಗ್ಗೆನೆ ನಾನು ತಿಳ್ಕೊಬೇಕಾಗಿದೆ. ಪ್ಲಸ್ ಅದು ಆಕ್ಷನ್ ತಗೋಬೇಕಾಗಿದೆ, ಅಗ್ರೆಸಿವ್ ಆಗಿ ವರ್ಕ್ ಮಾಡ್ಬೇಕಾಗಿದೆ ಅಂತ ತಿಳಿಸ್ಕೊಟ್ರು. ಜೊತೆಗೆ 2ನೇ ವಿಡಿಯೋದಲ್ಲಿ ಮಲೇಷಿಯಾ ಟ್ರಿಪ್ ಮತ್ತೆ ಗೋವಾ ಟ್ರಿಪ್ ನ ಯಾವ ತರ ಬಳಸ್ಕೋಬೇಕು, ಯಾಕಂದ್ರೆ ಸಾಕಷ್ಟು ಕಂಪನಿ ಕೊಡ್ತಾ ಇದೆ, ಒಂದು ನ್ಯಾಷನಲ್ ಟ್ರಿಪ್ಸ್ ಮತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಕೊಡ್ತಿದೆ. ಬಟ್ ನಾನು ಎಷ್ಟು ಬಳಸ್ಕೊಳ್ತಾ ಇದ್ದೀನಿ ಮತ್ತೆ ನಾನು ನನ್ನ ಟೀಮ್ಗೆ ಯಾವ ತರ ಅರ್ಥ ಮಾಡಿಸಿ ಅವ್ರನ್ನ ಒಂದು ಅಚೀವ್ ಮಾಡ್ಲಿಕ್ಕೆ ನಾನೆಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಅಂತ ಕೆಲವೊಂದು ಎಕ್ಸಾಂಪಲ್. ಒಂದು ರೀಟೇಲ್ ಮಾಡಿ ಗುಲ್ಬರ್ಗದ ವ್ಯಕ್ತಿ ರೀಟೇಲ್ 1,600 ಪೇಸ್ಟ್ ಮಾರಿ ದುಬೈ ಟ್ರಿಪ್ಗೆ ಹೋಗಿ ಬಂದಿರುವಂತದ್ದು, ಮತ್ತೆ ಈ ಕಾರಣಾಂತರದಿಂದ ಅವರು ಸ್ಟಾಪ್ ಮಾಡಿ ಈಗ ಮತ್ತೆ ಮಲೇಷಿಯಾ ಟ್ರಿಪ್ಗೆ ನಿನ್ನೆಯಿಂದ ಆಕ್ಷನ್ ಶುರು ಮಾಡಿರುವಂತದ್ದು. ಇವೆಲ್ಲವೂ ನೋಡಿದಾಗ ನಾನು ಈ ತರ ಆಕ್ಷನ್ ಮಾಡ್ಬೋದಾ, ಇದನ್ನ ನಾವು ಇವತ್ತು ನೋಡ್ತಾ ಹೋಗೋಣ. ಈಗ ಸಮಯ ಮತ್ತೇನಾದ್ರೂ ವಿಡಿಯೋ ಇದೆಯಾ? ಓಕೆ, ಈಗ ನೋಡ್ತಾ ಇರ್ಬೋದು ಪೇಸ್ಟ್ ನ ಅದರಲ್ಲಿ ರೀಟೇಲ್ ಪ್ರಾಫಿಟ್ ಮಾಡ್ತಾ ಮಲೇಷಿಯಾ ಟ್ರಿಪ್ಗೂ ಸಹಿತ ವರ್ಕ್ ಮಾಡ್ತಾ ಇದ್ದಾರೆ. ಇವು ನೋಡಿ ಎಷ್ಟು ರೀಟೇಲ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಿ. ಅಂದ್ರೆ ನಾನು ಎಷ್ಟು ಜನಗಳಿಗೆ ನನ್ನ ಒಂದು ಪೇಸ್ಟ್ ನ ಕೊಟ್ಟಿದ್ದೀನಿ, ನಾನು ಇಲ್ಲಿ ಪ್ರಶ್ನೆ ಮಾಡ್ಕೋಬಹುದಾ? ನಾನು ಪ್ರತಿ ದಿವಸ ಯಾವ ತರ ರೀಟೇಲ್ ಮಾಡ್ತಾ ಇದ್ದೀನಿ ನನ್ನ ಮೋದಿ ಕೇರ್ ಪ್ರಾಡಕ್ಟ್ ನ 35 ಪೇಸ್ಟ್ ನ ನಿನ್ನೆ ಮಾರಿರುವಂತದ್ದು, ಇಲ್ಲಿ 900 ರೂಪೀಸ್ ಅವರು ರೀಟೇಲ್ ಪ್ರಾಫಿಟ್ ನ ಗಳಿಸಿರುವಂತದ್ದು. ಈ ತರ ನಾನು ಪ್ರತಿ ದಿವಸ ನನ್ನ ಆಕ್ಷನ್ ನ ಜಾಸ್ತಿ ಮಾಡ್ತಾ ಹೋದ್ರೆ ಮಲೇಷಿಯಾ ಟ್ರಿಪ್ನು ಆಗುತ್ತೆ, ಪ್ಲಸ್ ನಾನು ರೀಟೇಲ್ ಪ್ರಾಫಿಟ್ ಮಾಡ್ಬೋದು, ಕಂಪನಿಯಿಂದ ಸಿಗುವಂತ ಎಲ್ಲಾ ಒಂದು ಬೆನಿಫಿಟ್ ನ ಬೋನಸ್ಗಳನ್ನ ನಾನು ಪಡಿಲಿಕ್ಕೆ ಆಗುತ್ತೆ. ಸದಾನಂದ್ ಸರ್ ಈ ತರ ಪ್ರತಿಯೊಬ್ಬರು ಸಹಿತ ನನ್ನ ಮೋದಿ ಕೇರ್ ಅಂತ ತಗೊಂಡಾಗ ಇದು ನನ್ನ ಕಂಪನಿ ಅಂತ ನಾನು ನೋಡ್ಕೊಂಡಾಗ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಸಹಿತ ಆಕ್ಷನ್ ಓರಿಯೆಂಟೆಡ್ ಹೀಗೆ ಕೆಲಸ ಮಾಡ್ಬೇಕಾಗಿದೆ. ಪ್ಲಸ್ ಗೋವಾ ಟ್ರಿಪ್ ಮತ್ತೆ ಮಲೇಷಿಯಾ ಟ್ರಿಪ್ ನ ನಾನು ಕ್ವಾಲಿಫೈ ಆಗ್ಬೇಕು ಅಂತಂದ್ರೆ ನಾನು ಇದನ್ನ ಆಕ್ಷನ್ ತಗೊಳ್ಳೇಬೇಕಾಗಿದೆ. ಹಾಗಾಗಿ ಈ ಒಂದು 3 ವಿಡಿಯೋ ಏನ್ ಬಂತು, ರಾಜು ಸರ್ದು 2 ವಿಡಿಯೋ ಮತ್ತೆ ಒಬ್ಬ ಹಳ್ಳಿಯ ವ್ಯಕ್ತಿ, ಹಳ್ಳಿಯ ಹುಡುಗ ಯಾವ ತರ ಒಂದು 400 ರಿಂದ 500 ಕೋಟಿ ಉದ್ಯಮನ ಸ್ಥಾಪನೆ ಮಾಡಿ ಸಾಕಷ್ಟು ಜನಗಳಿಗೆ ಕೆಲಸನ ಕೊಟ್ಟು ಅವರ ಒಂದು ಜೀವನದಲ್ಲಿ ಬೆಳಕಾಗಿ ಬಂದಿರುವಂತದ್ದು. ಹಾಗಾಗಿ ನಾನು ನನ್ನ ಜೊತೆ ಎಷ್ಟೊಂದು ಜನ ಮೋದಿ ಕೇರ್ಗೆ ಬಂದಿದ್ದಾರೆ, ಅವ್ರ ಲೈಫ್ಗೆ ನಾನು ಯಾವ ತರ ಬೆಳಕಾಗ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸಹಿತ ಇವತ್ತು ನೋಡ್ಕೊಳ್ಳುವಂತ ಸಮಯ. ಹಾಗಾಗಿ ಇಲ್ಲಿ ಸಾಕಷ್ಟು ಜನಗಳಿಂದ ಇವಾಗ ನಾನು ಶೇರಿಂಗ್ ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ಸೆಷನ್ ಇಂದ ನೀವೇನ್ ನೋಡ್ಲಿಕ್ಕೆ ಸಾಧ್ಯ ಆಯ್ತು, ನಾನು ಯಾವ ತರ ಈ ಮೋದಿ ಕೇರ್ನ ನಾವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು, ಯಾಕೆ ಆಗಿಲ್ಲ, ನಾನೇನು ಕಲಿಬೇಕಾಗಿದೆ, ನಾನೇನು ಆಕ್ಷನ್ ಮಾಡ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಶೇರಿಂಗ್ ಮಾಡ್ತಾ ಹೋಗಿ. ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ ಅವರಿಂದ ನಾನು ಶೇರಿಂಗ್ ನ ತಗೊಳ್ತಾ ಹೋಗ್ತೀನಿ. ಸಾಕಷ್ಟು ಜನ ಶೇರ್ ಮಾಡ್ತೀರಾ, ಯಾಕಂದ್ರೆ ಇವತ್ತಿನ ಒಂದು ಕಾಲ್ ಬಗ್ಗೆ ನಾನು ಅನ್ಕೊಂಡಿದೀನಿ. ಹ್ಯಾಂಡ್ ರೈಸ್ ಮಾಡಿ ನಾನು ಒಬ್ಬೊಬ್ಬರನ್ನೇ ಅನ್ಮ್ಯೂಟ್ ಮಾಡ್ತಾ ಹೋಗ್ತೀನಿ. ಸ್ವಾಮಿ ಅನ್ಮ್ಯೂಟ್ ಮಾಡ್ಬೋದಾ? ಒಂದ್ ಸೆಕೆಂಡ್ ಬೆಂಕಪ್ಪ, ನಾನೇ ಮಾತಾಡ್ತೀನಿ. ಓಕೆ, ರಾಜು ಸರ್ ಮಾತಾಡ್ತಾರೆ ಇವಾಗ. ನೆಕ್ಸ್ಟ್ ನಾನು ಶೇರಿಂಗ್ ನ ತಗೋತೀನಿ. ಹ್ಯಾಂಡ್ ರೈಸ್ ಮಾಡಿ. ಸ್ನೇಹಿತರೆ, ನನ್ನ ಒಂದು ನಾನೇನ್ ರೆಕಾರ್ಡ್ ಮಾಡಿದೀನಿ ಅದನ್ನ ಕೇಳಿಸ್ಕೊತಾ ಇದ್ರೆ ನನಗೇನೆ ಇನ್ಸ್ಪಿರೇಷನ್, ಮೋಟಿವೇಶನ್ ಸಿಗ್ತಾ ಇದೆ. ಫುಲ್ ಡೇ ವರ್ಕ್ಶಾಪ್ ಅಲ್ಲಿ ಇದ್ದೆ ನಾನು ಇವತ್ತು. ನಾನು ಒಬ್ಬ ಸ್ಟೂಡೆಂಟ್ ಆಗಿ ಕಲಿಕೆಗೆ ಅಂತೇಳಿ ಅದಾದ ನಂತರ ವಾಪಸ್ ಬಂದು ರೆಡಿ ಆಗಿ ಟೈಮ್ ಇದ್ದಿಲ್ಲ. ಆದ್ರೂ ಇಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಆಗಲ್ಲ, ವಿಡಿಯೋ ಮಾಡಕ್ಕಾಗಲ್ಲ ಅಂತೇಳಿ ಆ ಟೈಮ್ ನ ಫ್ರೀ ಮಾಡ್ಕೊಂಡು ಅಲ್ಲಿ 2 ವಿಡಿಯೋನ ರೆಕಾರ್ಡ್ ಮಾಡಿದೆ. ಅದಾದ ನಂತರ ಅದನ್ನ ಅಪ್ಲೋಡ್ ಮಾಡಿ ಕಮ್ಯುನಿಕೇಶನ್ ಮಾಡಿ ನಾನು ಬಂದೆ. ಯಾಕೆಂದ್ರೆ ಅಲ್ಟಿಮೇಟ್ಲಿ ನನ್ನ ತುಡಿತ ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಅಚೀವ್ ಆಗ್ಬೇಕು ಅನ್ನೋದು. 1 ನಿಮಿಷನೂ ಇಂಪಾರ್ಟೆಂಟ್, 1 ವೀಕು ಕೂಡ ಮಿಸ್ ಆಗ್ಬಾರ್ದು ಅಂತೇಳಿ. ಇವತ್ತು ಏನಾದ್ರು 1 ಸಂಡೇ ಮಿಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಸಂಡೇ ಅಷ್ಟೊತ್ತಿಗೆ ಟೈಮ್ ಬಾರ ಆಗಿರುತ್ತೆ. ಸೊ ಎಲ್ಲರೂ ನೀವು ಆಕ್ಷನ್ ಮಾಡಬೇಕು, ಒಂದು ಡೈರೆಕ್ಷನ್ ಕೊಡಬೇಕು ಅಂತೇಳಿ ಎಷ್ಟೊಂದು ಪಾಯಿಂಟ್ ನಾನು ಮಾತಾಡಿದ್ದೀನಿ. 100 PV ಬಗ್ಗೆ ಆಗಿರ್ಬೋದು,
ನೋಡಿ ಏನು ಕೋಟ್ಯಾಂತರ ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಸುರೇಖಾ ಮೇಡಮ್ ಅವರ ಸೀಕ್ರೆಟ್ನ ಕೂಡ ನಾನು ಶೇರ್ ಮಾಡಿದ್ದೀನಿ. ಇದರ ಇಂಪಾರ್ಟೆನ್ಸ್ ಅನ್ನ ಅರ್ಥ ಮಾಡಿಸಿದೀನಿ. ಎಷ್ಟು ಕಮಿಟ್ಮೆಂಟ್ ಕೊಡ್ಬೇಕು, ಎಕ್ಸ್ಟ್ರಾ ಯಾಕೆ ಮಾಡ್ಬೇಕು ಅಂತೇಳಿ. ಎಕ್ಸ್ಟ್ರಾ ಮಾಡ್ದಲ್ಲೇ ನಾನು ಇಷ್ಟೇ ಮಾಡ್ತೀನಿ, ನನಗೆ ಮಾತ್ರ ಇನ್ನೂ ಕೂಡ ನಿಮಗೆ ನೀವೇನು ಇವತ್ತು ದುಬೈಗೆ ಮಲೇಷ್ಯಾ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ದೇನ್ ಬಿಸ್ನೆಸ್ ಬರ್ತಾ ಇದೆಯಲ್ಲ ಅದ್ರ 3ರಷ್ಟು 4ರಷ್ಟು 5ರಷ್ಟು 6ರಷ್ಟು ಬಿಸ್ನೆಸ್ ಬರ್ಬೇಕು. ಅವಾಗ ಏನಾಗುತ್ತೆ, ಸಂತೃಪ್ತಿ, ಖುಷಿ, ಸಡಗರ, ಸಂಭ್ರಮ, ಸೆಲೆಬ್ರೇಷನ್, ರೆಕಗ್ನಿಷನ್, ಲೈಫ್ ಸ್ಟೈಲು, ಪರ್ಮನೆಂಟ್ ಗ್ರೋತ್, ಟೈಟ್ಲು ಎಲ್ಲ ಬರುತ್ತೆ. ಅದು ಬಿಟ್ಟು ನಾನು ಇಷ್ಟೇ 50 ವಿನೇ ಮಾಡ್ತೀನಿ, ನಾನು ಅಷ್ಟೇ ವಾರಕ್ಕೊಂದು ಅಪ್ರೋಚ್ ಮಾಡ್ತೀನಿ, ನಾನು ತೂಡಿಸ್ಕೊಂಡು ನಿಧಾನಕ್ಕೆ ಮಾಡ್ತೀನಿ ಅಂತ ಆಯ್ತು ಅಂತ ಹೇಳಿದ್ರೆ ನೀವೇ ಪ್ರಶ್ನೆ ಹಾಕೊಳ್ಳಿ, ನನಗೆ ನಿಜವಾಗ್ಲೂ ಯೋಗ್ಯತೆ ಇದೆಯಾ, ನಾನು ಬೆಳಿತೀನ ಇದ್ರಲ್ಲಿ ಅಂತೇಳಿ ನೀವೇ ಪ್ರಶ್ನೆ ಹಾಕೋಬೇಕಾಗುತ್ತೆ. ಯಾಕೆಂದ್ರೆ ಹೆಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ತರ ಆಗೋದು ಬೇಡ. ಇಷ್ಟೊಂದೆಲ್ಲ ಅವಕಾಶ ನಾವು ಮಾಡ್ಕೊಟ್ಟಿದೀವಿ. ಇಷ್ಟೆಲ್ಲ ಸಮೀರ್ ಸರ್ ಮಾಡ್ಕೊಟ್ಟಿದ್ದಾರೆ ಅಂತಂದಾಗ 20,000 ಜನ ಕ್ವಾಲಿಫೈ ಆಗೋದು ಗ್ಯಾರಂಟಿ. ಡೈರೆಕ್ಟರ್ಗಳು 20,000 ಜನ ಒಂದ್ ಕಡೆ ಸೇರೋದು ಗ್ಯಾರಂಟಿ. ನಾವು ಡೆಲ್ಲಿನಲ್ಲಿ ಅಥವಾ ಯಾವ್ದಾದ್ರು ಒಂದು ಜಾಗದಲ್ಲಿ ನಿಮ್ ಟೀಮ್ನವ್ರು ಎಷ್ಟು ಜನ ಬರ್ತೀರ ಅನ್ನೋದು ಇಂಪಾರ್ಟೆಂಟ್. ಡೈರೆಕ್ಟ್ ಆಗದೆ ಇರೋರು ನಾವು ದುಡ್ಡು ಕೊಟ್ಟು ಬರ್ತೀವಿ ಅಂತ ಹೇಳಿದ್ರೆ ನಿಮಗೆ ಎಂಟ್ರಿ ಇರೋದಿಲ್ಲ ಅಲ್ಲಿ. ಹಾಗಾಗಿ ನೀವ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಜನಗಳಿಗೆ ಮತ್ತೆ ನೀವು ಟ್ರಿಪ್ಗೋಸ್ಕರ ನೀವು ಟಾರ್ಗೆಟ್ ತಗೊಂಡು ವರ್ಕ್ ಮಾಡೋದಾದ್ರೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ, ಮಾರ್ಕೆಟ್ ಹಾಳಾಗುತ್ತೆ. ಎಷ್ಟೋ ಜನ ಟ್ರಿಪ್ಗೋಸ್ಕರ ಹೋಗಿದ್ದಾರೆ, ಅಲ್ಲಿ ಕೆಳಗಡೆ ಎಲ್ಲರೂ ಕೂಡ ಅವರು ಫೀಲ್ ಮಾಡ್ಕೊಂತಾರೆ, ಅಯ್ಯೋ ನಾವೆಲ್ಲ ನಮ್ಮ ತಲೆಲ್ಲ ಬಿಸ್ನೆಸ್ ಮಾಡ್ಸಿದ್ರು ಇವ್ರು ಟ್ರಿಪ್ಪಿಗೆ ಹೋದ್ರು ಅಂತ ಹೇಳಿ. ದಯವಿಟ್ಟು ಆ ತರ ಆಗೋದು ಬೇಡ. ಇಲ್ಲಿ ಬಿಸ್ನೆಸ್ ಅನ್ನ ಮಾಡ್ಬೇಕಾಗಿರೋದು ನೀವು ಲಾಯಲ್ಟಿ ಮಾಡಿಸಿ, ಅಲ್ಲಿಗೆ ಹಣ ಉಳಿತಾಯ ಮಾಡಿಸ್ಕೊಡಿ, ಅವ್ರಿಗೆ ಇನ್ಕಮ್ ಬರ್ಲಿಕ್ಕೆ ನೀವು ಸಪೋರ್ಟ್ ಮಾಡಿ, ಅವರಿಗೆ ಅವರು ಲೈಫ್ ಸ್ಟೈಲ್ ಇಂಪ್ರೂವ್ ಆಗಬೇಕು, ಅವರು ಅತ್ಯುತ್ತಮ ಕ್ವಾಲಿಟಿ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು, ಅವರು ರೈತರು ಒಳ್ಳೊಳ್ಳೆ ಒಂದು ಅಗ್ರಿಕಲ್ಚರ್ ಐಟಮ್ ಅನ್ನು ಬಳಸಬೇಕು, ಸ್ಕಿನ್ ಕೇರ್ ಐಟಮ್ ಅನ್ನು ಬಳಸಬೇಕು, ಒಳ್ಳೆಯ ಫುಡ್ ಐಟಮ್ ಬಳಸಬೇಕು, ಕಲಬೆರಕೆ ಇಲ್ಲದೆ ಇರ್ತಕ್ಕಂಥದ್ದು. ಅದೇ ತರನೇ ವೆಲ್ನೆಸ್ ರೇಂಜ್ ಅನ್ನು ಬಳಸಬೇಕು, ವೆಯ್ಟ್ ಲಾಸ್ ಆಗ್ತಕ್ಕಂಥ ಪ್ರಾಡಕ್ಟ್ ಅನ್ನು ಬಳಸಬೇಕು. ವೆಯ್ಟ್ ಲಾಸ್ ಇವತ್ತು ಅಂದಾಜು 50,000 ಜನ ವೆಯ್ಟ್ ಲಾಸ್ ಆಗಿದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಇನ್ನೂ 50 ಲಕ್ಷ ಕೋಟ್ಯಾಂತರ ಜನ ವೆಯ್ಟ್ ಲಾಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ವೇನಲ್ಲಿ ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದು. ಈ ತರ ನೀವು ಟ್ರೈನಿಂಗ್ ತಗೋಬೇಕು, ನೀವು ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ಅದೇ ತರನೇ ಎಜುಕೇಶನ್ ತಗೋಬೇಕು ಅಂಡ್ ಅಪ್ಗ್ರೇಡ್ ಆಗ್ಬೇಕು. ಒಂದು ಪಾಯಿಂಟ್ ನಾನು ಪ್ರಶ್ನೆ ಹಾಕ್ತೀನಿ, ಯಾರು ಎಕ್ಸಿಟ್ ಆಗ್ಬೇಡಿ ಇನ್ನೊಂದು 7-8 ನಿಮಿಷ. ಈಗ ಯಾವ ತರ ಆಗಿದೆ ನಿಮ್ ಪರಿಸ್ಥಿತಿ ಅಂತ ಹೇಳಿದ್ರೆ, ನಿಮಗೆ ಡೈಲಿ ಫುಲ್ ಟೈಮರ್ಸು 5, 6, 7, 8 ಮೀಟಿಂಗ್ ಮಾಡ್ಬೇಕು. ಓಕೆ, ನಮ್ಮ ಇದರಲ್ಲಿ ನಮ್ಮ ಗೋವಿಂದರಾಜು ಟೀಮ್ ಅಲ್ಲಿ ಈರಣ್ಣ ಅಂತ ಒಬ್ರು ಇದ್ದಾರೆ. ಅವ್ರು ಕೊಡೈಕ್ನಲ್ಲಿ ಬರ್ತಾ ಇದ್ದಾರೆ, ನೆಕ್ಸ್ಟ್ ಮಲೇಷಿಯಾಗೂ ರೆಡಿ ಆಗ್ತಿದ್ದಾರೆ. ಅವರು ಡೈಲಿ 5, 6, 7, 8 ಮೀಟಿಂಗ್ ಮಾಡ್ತಾರೆ. ಡೈಲಿ 2,000, 3,000, 4,000 ರಿಟೇಲ್ ಮಾಡ್ತಾರೆ. ಇನ್ನ ನಮ್ಮಲ್ಲಿ ಮತ್ತೆ ಕೇರ್ಪೇಟೆ ಟೀಮಿಂದ ನಮ್ಮ ಯೋಗೀಶ್ವರ್ ರತ್ನೇಶ್ವರ್ ಟೀಮಿಂದ ಇನ್ನೊಬ್ರು ಲೇಡಿ ಇದ್ದಾರೆ, ರೇಣುಕಾ ಮೇಡಮ್ ಅಂತೇಳಿ. ಟ್ರಿಪ್ ಅಂತ ಹೇಳಿದ್ರೆ ಪಂಚ ಪ್ರಾಣ. ಪಾಯಿಂಟ್ ಟ್ರಿಪ್ ಅಂತ ಹೇಳಿದ್ರೆ ಯಾವ ಕಣಕ್ಕೂ ಬಿಟ್ಕೊಡೋದೇ ಇಲ್ಲ. ಅವರು ಶತಾಗತ್ತೆ ಹೋರಾಟ ಮಾಡ್ತಾರೆ, ಜಾಬ್ ಅಲ್ಲಿ ಇದ್ದಾರೆ. 9 ಗಂಟೆಯಿಂದ 7 ಗಂಟೆವರೆಗೂ ಜಾಬ್ ಇದೆ ಅವ್ರದ್ದು. ಮತ್ತೆ ಮನೆಗೆ ಹೋಗ್ತಾರೆ. 8 ಗಂಟೆಯಿಂದ ಹಿಡಿದು 11 ಗಂಟೆವರೆಗೂ ಡೈಲಿ ವರ್ಕ್ ಮಾಡ್ತಾರೆ. ಸಂಡೇ ಮತ್ತೆ ವರ್ಕ್ ಮಾಡ್ತಾರೆ, ಫುಲ್ ಟೈಮ್ ವರ್ಕ್ ಮಾಡ್ತಾರೆ. ಟ್ರಿಪ್ ಎಂತ ಟಾರ್ಗೆಟ್ ಇದ್ರು ಅವ್ರು ಬಿಟ್ಕೊಡೋದಿಲ್ಲ. ಅವರು ಆತರ ಅಚೀವ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ತುಡಿತಾ ಇದೆ. ಡ್ರೀಮ್ ದೊಡ್ಡದಾಗಿದೆ, ಗೋಲ್ ದೊಡ್ಡದಾಗಿದೆ. ಡ್ರೀಮ್ ಯಾರಿಗೂ ದೊಡ್ಡದಾಗಿಲ್ಲ, ಇವತ್ತು ಎಲ್ಲರಿಗೂ ಡ್ರೀಮ್ ದೊಡ್ಡದಿದೆ. ಬಟ್ ಯಾರು ಆಕ್ಷನ್ ಮಾಡ್ತಾರೆ, ಯಾರು ಕಮಿಟ್ಮೆಂಟ್ ಕೊಡ್ತಾರೆ, ಯಾರು ಅದನ್ನ ಅಳವಡಿಸ್ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅದು ಬಿಟ್ಟು ನನಗೆ ಕನಸು ಮಾತ್ರ ಇದೆ, ನಾನು ಹಾರ್ಡ್ ವರ್ಕ್ ಮಾಡಲ್ಲ, ನಾನು ಕಮಿಟ್ಮೆಂಟ್ ಕೊಡಲ್ಲ, ನಾನು ಅದೇ ತರ ನಾನು ಇನ್ನೂ ಕೂಡ ವೀಕ್ ಆಕ್ಷನ್, ಇನ್ನೂ ನಾನು ಎಜುಕೇಶನ್ ಬಿಲ್ಡ್ ಮಾಡ್ತಾ ಇಲ್ಲ, ಟ್ರೈನಿಂಗ್ ಬಿಲ್ಡ್ ಮಾಡ್ತಾ ಇಲ್ಲ, ಒಂದು ವಿಡಿಯೋ ನೋಡೋದಿಲ್ಲ, ವಿಡಿಯೋನ ಪ್ರಮೋಟ್ ಮಾಡಲ್ಲ, ಟೀಮ್ದು ನಾನು ರೀಕ್ರಿಯೇಷನ್ ಮಾಡ್ತಾ ಇಲ್ಲ, ಸ್ಪಾನ್ಸರ್ ಮಾಡ್ತಿಲ್ಲ, ನೆಗೆಟಿವ್ ಬರ್ಲಿ ಪಾಸಿಟಿವ್ ಬರ್ಲಿ ನಾನು ಅನ್ಸ್ಟಾಪಬಲ್ ಆಗ್ಬೇಕು, ಅಪ್ರೋಚ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಕನಸನ್ನ ಮರಿಬೇಕಾಗುತ್ತೆ. ಯಾಕೆಂದ್ರೆ ಕನಸನ್ನ ಅಡ್ವಾನ್ಸ್ ನಿಮಗೆ ಫೀಲಿಂಗ್ ಇರ್ಬೇಕು, ಅಯ್ಯೋ ನಾನು ವರ್ಕ್ ಮಾಡದೇ ಇದ್ರೆ ನನ್ನ ಕನಸು ಸುಟ್ಟಾಕ್ಬೇಕಾಗುತ್ತೆ ಅಂತ ಹೇಳಿ ಭಯ ಇರ್ಬೇಕು ನಿಮಗೆ. ಆಗ ನೀವು ಸ್ಟ್ರಾಂಗ್ ಅನ್ಕೊಂತೀರಾ, ಹೌದು ನಾನು ಹಾರ್ಡ್ ವರ್ಕ್ ಮಾಡದೇ ಇದ್ರೆ, ನಾನೀಗ ಕಮಿಟ್ಮೆಂಟ್ ಕೊಡದೇ ಇದ್ರೆ, ಇನ್ನು ವಾರ ಟೈಮ್ ಪಾಸ್ ಆಯ್ತು ಅಂದ್ರೆ ಮುಗೀತು, ನಿಮಗೆ ಇಂಟ್ರೆಸ್ಟ್ ಹೊರಟೋಗುತ್ತೆ. ಇನ್ನು ನೆಕ್ಸ್ಟ್ ಮಂತ್, ಈ ಮಂತ್ ಆಗಿಲ್ಲ, ನೆಕ್ಸ್ಟ್ ಮಂತ್ ಟ್ರೈ ಮಾಡ್ತೀನಿ ಅಂತ ಅನ್ಕೊಳ್ಳೋದು, ಟ್ರೈ ಅನ್ನೋದು ಯಾವ್ದು ವರ್ಕ್ ಆಗಲ್ಲ. ಮಾಡ್ಲೇಬೇಕು ಅನ್ನೋ ಒಂದು ವಿಶ್ವಾಸ ಇರ್ಬೇಕು. ಎಷ್ಟು ದೃಢೀಕರಣ ಇರ್ಬೇಕು ಅಂದ್ರೆ, ಇವ್ರೆಲ್ಲರೂ ಯಾವ ಕೆಟಗರಿ ಅವರು ಅಂತ ಹೇಳಿದ್ರೆ, ನಮ್ಮ ಸದಾನಂದ್ ಆಗಿರ್ಬೋದು, ರೇಣುಕಾ ಮೇಡಮ್ ಆಗಿರ್ಬೋದು, ಈರಣ್ಣ ಆಗಿರ್ಬೋದು. ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ, ಇನ್ನೂ ಸಾಕಷ್ಟು ಜನ ಇದ್ದೀರಾ, ಎಲ್ಲಾರ್ದು ಎಕ್ಸಾಂಪಲ್ ತಗೊಳಕ್ ಆಗಲ್ಲ. ನಿಜವಾಗ್ಲೂ ಮೋದಿ ಕೇರ್ನ ಯೋಧರು ನೀವು, ನಾವು ಸಲ್ಟ್ ಹೊಡಿತೀವಿ ನಿಮಗೆ. ಏನಾದ್ರೂ ಆಗ್ಲಿ, ನೀವು ಸೇವೆ ಮಾಡ್ತಿದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಪ್ರಾಡಕ್ಟ್ ನ ರೀಚ್ ಮಾಡಿಸ್ತಿದ್ದೀರಾ, ಸಾಧನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಸಮೀರ್ ಸರ್ ಕೂಡ ನಿಮ್ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸ್ತಾರೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಯಾರಾದ್ರೂ ಗನ್ ಹಿಡಿದಿದ್ದಾರೆ, ಒಂದು ಪಿಸ್ತೂಲ್ AK-47 ತಗೊಂಡು ಗನ್ ಹಿಡಿದಿದ್ದಾರೆ, ನೀನು ಡೈಲಿ 4 ಹೋಮ್ ಮೀಟಿಂಗ್ ಮಾಡದೇ ಇದ್ರೆ ನಾನು ಶೂಟ್ ಮಾಡ್ತೀನಿ. ನೀನು 200 PV ಮಾಡದೇ ಇದ್ರೆ ಶೂಟ್ ಮಾಡ್ತೀನಿ. ನೀನು ತಿಂಗಳಿಗೆ 4 ಸ್ಪಾನ್ಸರ್ ಮಾಡಿದ್ರೆ ಶೂಟ್ ಮಾಡ್ತೀನಿ. ಹಣೆಗೆ ಹಿಡಿದು ಬಿಟ್ಟಿದ್ದಾರೆ, ಫುಲ್ಲಿ ಲೋಡೆಡ್ ಗನ್ನು. ಆತರ ಹೇಳ್ತಿದ್ರು, ನೀನು ಮಲೇಷ್ಯಾ ಟ್ರಿಪ್ ಕ್ವಾಲಿಫೈ ಆಗದಿದ್ರೆ ನಾನು ಶೂಟ್ ಮಾಡ್ತೀನಿ. ನಿನ್ ಟೀಮಲ್ಲಿ 4 ಜನ ಮಲೇಷ್ಯಾ ಟ್ರಿಪ್ ಕ್ವಾಲಿಫೈ ಮಾಡಿಸ್ತಾ ಇದ್ರೆ ನಾನು ಶೂಟ್ ಮಾಡ್ತೀನಿ ಅಂತ ಯಾವ್ದು ಗನ್ ಹಿಡಿದಿದ್ದಾರೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಹೇಳ್ತೀರಾ ನೀವು?
ನನ್ನಿಂದ 4 ಹೋಮ್ ಮೀಟಿಂಗ್ ಮಾಡೋಕ್ಕಾಗಲ್ಲ, ನನ್ನಿಂದ 200 PV ಮಾಡೋಕ್ಕಾಗಲ್ಲ, ನನ್ನಿಂದ 4 ಸ್ಪಾನ್ಸರ್ ಮಾಡೋಕ್ಕಾಗಲ್ಲ ಒಂದು ತಿಂಗಳಿಗೆ, ನನ್ನಿಂದ ಮಲೇಷ್ಯಾಗೆ 4 ಜನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಆಯ್ತಪ್ಪ ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಶೂಟ್ ಮಾಡಿ ಸಾಯಿಸಿ ಅಂತ ಹೇಳ್ತೀರಾ ನೀವು? ಏನ್ ಹೇಳ್ತೀರೋ? ಅಯ್ಯೋ ನನಗೆ ಗನ್ ಹಿಡಿದಿದ್ದಾರ, ನನ್ನ ಪ್ರಾಣ ಹೋಗುತ್ತಾ, ಅಯ್ಯೋ ಪ್ರಾಣ ಭಯಕ್ಕೆ ಎಷ್ಟೆಲ್ಲ ಹೋರಾಟ ಮಾಡ್ತೀರಾ. ತುಂಬಾನೇ ಸಖತ್ತಾಗಿ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಕಮಿಟ್ಮೆಂಟ್ ಕೊಡ್ತೀರಾ. ಸೊ ನೆಗೆಟಿವ್ ಬಂದ್ರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ, ಕಲಿತೀರಾ, ಆಕ್ಷನ್ 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 ಮಾಡ್ತಾ ಹೋಗ್ತೀರಾ. ಸೊ ಹಾಗಿದ್ರೆ ಏನಕ್ಕೆ ಕಾಯ್ತಾ ಇದ್ದೀರಾ? ಯಾರಾದ್ರೂ ಗನ್ ಹಿಡಿಬೇಕಾ ನಿಮಗೆ? ನಿಮ್ ಲೈಫ್ ನಿಮ್ ಗನ್ ಹಿಡಿದಿಲ್ವಾ? ನಿಮ್ಮ ಸೋಲುಗಳು, ನಿಮ್ಮ ಅಡ್ಡಿ ಆತಂಕ, ನಿಮಗೆ ಆಗಿರೋ ಅವಮಾನ, ನಿಮಗೆ ಬಿದ್ದಿರೋ ಪೆಟ್ಟುಗಳು, ಎಷ್ಟು ಜನ ನಿಮ್ಮ ಟೀಮ್ನವ್ರು ನಿಮ್ಗೆ ಪ್ರಶ್ನೆ ಆಗ್ತಿದ್ದಾರೆ, ನಿಮ್ಮ ಫ್ಯಾಮಿಲಿಯವ್ರು ಕ್ವಶನ್ ಆಗ್ತಿದ್ದಾರೆ, ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನು ಕೊಲ್ತಾ ಇದೆ. ಆತರ ಇದ್ದಾಗ ಬೇರೆಯವರು ಬಂದು ಗನ್ ಹಿಡಿಬೇಕು ಅಂತ ಯಾಕೆ ಕಾಯ್ತಾ ಇದ್ದೀರಾ? ಜಸ್ಟ್ ಆಲೋಚನೆ ಮಾಡಿ ಸ್ನೇಹಿತರೆ, ನೀವು ಸ್ವವಿಮರ್ಶೆ ಮಾಡ್ಕೊಳ್ಳಿ. ಯಾರು ನಿಮಗೆ ಗನ್ ಹಿಡಿಯೋದ್ ಬೇಕಾಗಿಲ್ಲ, ನಿಮಗೆ ನೀವೇ ಡಿಸೈಡ್ ಮಾಡ್ಬೇಕು. ಅದ್ ಏನೇ ಆಗ್ಲಿ ಶತಾಯಗತಾಯನ ಹೋರಾಟ ಮಾಡ್ತೀನಿ ಅಂತೇಳಿ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಹೆಂಗಾದ್ರೂ ನಾನು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಹೋಗ್ಬೇಡಿ, ದಯವಿಟ್ಟು ಆತರ ಹೋಗ್ಬೇಡಿ. ಅವೆಲ್ಲ ತುಂಬಾ ಆ ತರ ನೋಡಿದೀವಿ, ಸಫರ್ ಆಗಿದ್ದಾರೆ ನಮ್ಮ ಟೀಮಲ್ಲಿ. ಹೆಂಗಾದ್ರೂ ಸರಿ ಅಪ್ಲೈನ್ ಅಚೀವ್ ಆಗ್ಬೇಕು ಅಂತ ಅನ್ಕೊಂಡು ಡೌನ್ ಲೈನ್ಗೆ ಮಿಸ್ಗೈಡ್ ಮಾಡ್ತಕ್ಕಂಥದ್ದು. ಹೆಂಗಾದ್ರೂ ಸರಿ ಮಂತ್ ಎಂಡ್ ಅಲ್ಲಿ ಬಿಸ್ನೆಸ್ ಬರ್ಬೇಕು. ನೋ, ಮಂತ್ ಎಂಡ್ ಅಲ್ಲಿ ಬಿಸ್ನೆಸ್ ಬರೋದು ಕೇವಲ ಟಾರ್ಗೆಟಿಗೋಸ್ಕರ. ಅದು ಟಾರ್ಗೆಟಿಗೋಸ್ಕರ ಯಾವುದೇ ಕಾರಣಕ್ಕೂ ನೀವು ಬಿಸ್ನೆಸ್ ಅನ್ನ ಮಾಡ್ಕೋಬೇಡಿ. ಟಾರ್ಗೆಟ್ ಅನ್ನ ಸೈಡ್ಗೆ ಇಡಿ. ಒಳ್ಳೆಯ ಪ್ರಾಡಕ್ಟ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ನಾನು ರೀಚ್ ಮಾಡಿಸ್ಬೇಕು ಜನಗಳಿಗೆ. ಸೊ ನನ್ನ ಕಡೆಯಿಂದ ಸೇವೆ ಆಗ್ಬೇಕು, ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂತ ಮಾಡ್ತಾ ಹೋಗಿ, ಸ್ಪಾನ್ಸರಿಂಗ್ ಮಾಡ್ತಾ ಹೋಗಿ. ಸ್ಪಾನ್ಸರಿಂಗ್ ಮಾಡ್ತಾ ಹೋದಾಗ ದೊಡ್ಡ ರೆವಲ್ಯೂಷನ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈಗ ಒಂದು ಯಾರಾದ್ರೂ ಗಾರ್ಮೆಂಟ್ಸ್ ಅಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅನ್ಕೊಡಿ. ಒಂದು ಡ್ರೆಸ್ ಹೊಲಿಲಿಕ್ಕೆ ಅವರಿಗೆ 300 ರೂಪಾಯಿ ಕೊಡ್ತಾ ಇರ್ತಾರೆ. ದಿನವಿಡೀ ಕಷ್ಟಪಟ್ಟು ಒಂದು ಡ್ರೆಸ್ ಹೊಲಿತಾ ಇರ್ತಾರೆ. ಆದ್ರೆ ಯಾವ್ದೋ ಕಾರಣಕ್ಕೆ ಆರ್ಡರ್ ಬಂದಿದೆ, ದೊಡ್ಡದು ವೆಡ್ಡಿಂಗ್ ಆರ್ಡರ್ ಬಂದಿದೆ, ದೀಪಾವಳಿ ಹಬ್ಬದ ಆರ್ಡರ್ ಬಂದಿದೆ, ಇದು ಕಾರ್ಪೊರೇಟ್ ಆರ್ಡರ್ ಬಂದಿದೆ ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಒಂದು ಡ್ರೆಸ್ಗೆ 300 ರೂಪಾಯಿ ಅಲ್ಲ, ನಿಮಗೆ ಒಂದು ಡ್ರೆಸ್ಗೆ 1000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ್ಲೂ ಕೂಡ ನೀವು ಒಂದೇ ಹೊಲಿತೀರಾ? ಖಂಡಿತ ಯಾರು ಕೂಡ ಆತರ ಒಂದೇ ಹೊಲ್ದ್ಬಿಟ್ಟು ಅವಕಾಶನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅಯ್ಯೋ 300 ರೂಪಾಯಿ ಬರೋ ಜಾಗದಲ್ಲಿ 1000 ರೂಪಾಯಿ ಕೊಡ್ತಾರ ಒಂದ್ ಡ್ರೆಸ್ಸಿಗೆ. ಖಂಡಿತ ನಾನು 3 ಡ್ರೆಸ್ ಹೊಲಿತೀನಿ, ನಾನು 4 ಡ್ರೆಸ್ ಹೊಲಿತೀನಿ, ನಾನು 2ನೇ ಶಿಫ್ಟ್ ನೈಟ್ ಶಿಫ್ಟ್ ಬರ್ತೀನಿ, ಸಂಡೇನು ವರ್ಕ್ ಮಾಡ್ತೀನಿ, ನಾನು ಮನೆಯವರು ಕರ್ಕೊಂಡ್ ಬರ್ತೀನಿ, ಅವ್ರಿಗೂ ಒಂದು ಟ್ರೈನಿಂಗ್ ಕೊಡ್ತೀನಿ ಅಂತ ರೆಡಿ ಆಗ್ತೀರಾ. ಆ ತರ ಇಲ್ಲಿ ಕೂಡ ಮೋದಿಕೇರಲ್ಲಿ ಇದೆಯಲ್ಲ, ಇವಾಗ ಸಿಕ್ಕಾಪಟ್ಟೆ ಇನ್ಕಮ್. ತುಂಬಾನೇ ಡೈರೆಕ್ಟರ್ ಆಗ್ಲಿಕ್ಕೆ 5500 6000 ಇನ್ಕಮ್ ಇದೆ. ಪವರ್ ಆಫ್ 4 ನ ಕಂಪ್ಲೀಟ್ ಮಾಡಿದ್ಕೆ 1050 ರೂಪಾಯಿ ಚೆಕ್ ಇದೆ. ಮಲೇಷ್ಯಾ ಟ್ರಿಪ್ ಸಿಗ್ತಾ ಇದೆ, ಗೋವಾ ಟ್ರಿಪ್ ಸಿಗ್ತಾ ಇದೆ, ನಿಮ್ ಟೀಮ್ಗೂ ಸಿಗ್ತಾ ಇದೆ. ಯಾಕೆ ನೀವು ಅಲ್ಲಿ ಒಂದು ಸಣ್ಣ ಪುಟ್ಟದಕ್ಕೆ ಓಟಿ ಇದೆ ಅಂತ ಅಷ್ಟು ಮೋಟಿವೇಟ್ ಆಗ್ತೀರಾ? ಇಲ್ಲಿ ಪರ್ಮನೆಂಟ್ ಆಗಿದೆಯಲ್ಲ, ನೀವು ಹಾಕೋ ಎಫರ್ಟ್ಗೆ ಗ್ಯಾರಂಟಿ ಸಕ್ಸಸ್ ಇದೆ ಇಲ್ಲಿ. ಸೊ ಆತರ ಇದ್ದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಕೋಬೇಡಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಪೈನ್ ಆಫ್ ರಿಗ್ರೆಟ್ ಆರ್ ಪ್ಲೆಜರ್ ಆಫ್ ಡಿಸಿಪ್ಲಿನ್. ಏನು ಅಂದ್ರೆ, ಪ್ಲೆಜರ್ ಆಫ್ ಡಿಸಿಪ್ಲಿನ್. ಈಗ ಆರಾಮಾಗಿರೋದು, ಏನೋ ನಾನು ಟ್ರೈ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ, ಒಂದು ಕಲ್ಲು ಹೊಡಿತೀನಿ, ಮಾವಿನಕಾಯಿ ಬಿದ್ರೆ ಓಕೆ, ಏನೋ ಒಂದು ಸಿಕ್ಕರೆ ದ್ರಾಕ್ಷಿ ಹಣ್ಣು ಓಕೆ, ಸಿಗದೆ ಇದ್ರೆ ಅಯ್ಯೋ ಹುಳಿ ಅಂತ ಅನ್ಕೊಂಡ್ ಮುಂದೆ ಹೋಗೋದು. ಅಯ್ಯೋ ಏನು ಮಲೇಷ್ಯಾ ಟ್ರಿಪ್ಗೆ ಹೋಗ್ಬೇಕಾ, ದುಡ್ಡು ಕೊಟ್ರೆ ಹೋಗಕ್ ಬರಲ್ವಾ, ಗೋವಾಕ್ ಹೋಗಕ್ ಬರಲ್ವಾ? ಯಾಕೆ ಹೋಗಿಲ್ಲ ಮತ್ತೆ ಇದುವರೆಗೂ ಮಲೇಷ್ಯಾಗೆ? ಕೆಲವ್ರು ಹೇಳ್ತಾರೆ 30,000 40,000ಕ್ಕೆಲ್ಲ ಮಲೇಷ್ಯಾಕ್ಕೆ ಹೋಗ್ಬೋದು ಅಂತೇಳಿ. ನಿಮ್ ಯಾರಾದ್ರೂ ತಡೆದಿದ್ದಾರಾ? ಹೋಗ್ಬೋದಿತ್ತಲ್ಲ, ವರ್ಷಕ್ಕೆ 2 ಸಲ ಹೋಗ್ಬೇಕಿತ್ತು. ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಹೋಗ್ತಿಲ್ಲ, ಗೊತ್ತಿದ್ಯಾ ನಿಮಗೆ? ಏನೋ ಒಂಥರ ಭಯ ಅವ್ರಿಗೆ, ಹೋಗಕ್ ಆಗ್ತಿಲ್ಲ. ಯಾರು ತಡೆದಿಲ್ಲ ನಿಮಗೆ. ಆದ್ರೆ ಮೋದಿ ಕೇರ್ ಮುಖಾಂತರ ಸಾಧನೆ ಮಾಡಿ ಹೋಗೋದಿದೆಯಲ್ಲ, ದೊಡ್ಡ ಕಿರೀಟ ಅದು. ಎಷ್ಟು ಜನಕ್ಕೆ ಸ್ಫೂರ್ತಿ ಆಗ್ತೀರಾ, ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ, ಎಷ್ಟು ಲಕ್ಸುರಿ ಆಗಿರುತ್ತೆ. ಇದು ಆನ್ಯುವಲ್ ಟ್ರಿಪ್ ತರ ಕೂಡ ಕೊಟ್ಟಿದ್ದಾರೆ. ನೀವು ನಿಮ್ಮದೇ ಆದಂತ ಒಂದು ದುಡ್ಡು ಕೊಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ ಯಾರು ತಡಿತಾ ಇಲ್ಲ ನಿಮಗೆ. ನಿಮ್ದು ಮೆಡಲ್ಲು, ಶೀಲ್ಡು, ಹಾರನ ಸಿಟಿ ಮಾರ್ಕೆಟಿಗೆ ಹೋಗಿ ಖರೀದಿ ಮಾಡ್ಕೊಂಡ್ ಬರ್ಬೋದು. ಮೆಡಲ್ ಕೊಡಿ, ಶೀಲ್ಡ್ ಕೊಡಿ, ನಮಗೊಂದು ಅವಾರ್ಡ್ ಕೊಡಿ ಅಂತ ಹೇಳಿದ್ರೆ ಮೆಡಲ್, ಶೀಲ್ಡ್, ಹಾರ ಎಲ್ಲ ಕೊಡ್ತಾರೆ. ಅದನ್ನ ನೀವೇ ಹಾಕೊಂಡು, ನೀವೇ ಫೋಟೋ ಹಾಕೊಂಡು, ನೀವು ಫೇಸ್ಬುಕ್ ಹಾಕೊಂಡ್ರೆ ಯಾರು ಮರ್ಯಾದೆ ಕೊಡ್ತಾರ ಅದಕ್ಕೆ? ಅದು ಸಾಧನೆ ಆಗಿರಲ್ಲ. ನೀವು ಸಾಧನೆ ಮಾಡಿದಾಗ ಶೀಲ್ಡ್ ಸಿಗುತ್ತೆ ನೋಡಿ, ಸಾಧನೆ ಮಾಡಿದಾಗ ನಿಮಗೆ ಮೆಡಲ್ ಕೊಡ್ತಾರೆ, ನಿಮಗೆ ಹಾರ ಹಾಕ್ತಾರೆ ನೋಡಿ, ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ಅದೇ ತರನೇ ಮೋದಿ ಕೇರಲ್ಲಿ. ಓಕೆ, ಹಾಗಂತೇಳಿ ಬೇರೆಯವರು ದುಡ್ಡು ಕೊಟ್ಟು ಹೋಗೋರಿಗೆ ಮರ್ಯಾದೆ ಇಲ್ಲ ಅಂತಾನೆ ಹೇಳ್ತಿಲ್ಲ. ಆದ್ರೆ ಶ್ರೀಮಂತರು ಹೋಗ್ತಾರೆ, ಕಂಪ್ನಿ ಓನರ್ಗಳು, ಇಂಡಸ್ಟ್ರಿ ಓನರ್ಗಳು ಶ್ರೀಮಂತರು. ಅವ್ರ ತರ ಬೇರೆಯವ್ರು ಹೋಗಕ್ಕಾಗಲ್ಲ, ಬೇರೆಯವ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಫ್ರೀ ಆಗಿ. ಬಟ್ ನಿಮಗೆ ಇಲ್ಲ ಆಪರ್ಚುನಿಟಿ ಇದೆ, ಅದನ್ನ ನಿಮ್ಮ ಮನದಲ್ಲಿ ಇಟ್ಕೊಳ್ಳಿ, ಹೃದಯದಲ್ಲಿ ಇಟ್ಕೊಳ್ಳಿ. ನೆಗ್ಲೆಕ್ಟ್ ಮಾಡೋಕೋಬೇಡಿ, ಕಮಿಟ್ಮೆಂಟ್ ಕೊಡಿ, ಸ್ಟ್ರೆಚ್ ಮಾಡಿ, ನಿಮ್ಮನ್ನ ನೀವು ಸ್ಟ್ರೆಚ್ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಜಾಬ್ ಅಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ 20,000 ಸಂಪಾದನೆ ಇದೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ 22,000 ಆಗಲ್ಲ, ಅದು 50,000 ಆಗಲ್ಲ. ಬಟ್ ಮೋದಿ ಕೇರಲ್ಲಿ ನಿಮ್ಮ ಸಂಪಾದನೆ ಎಷ್ಟು ಬೇಕಾದ್ರೂ ಮಲ್ಟಿಪ್ಲೈ ಮಾಡ್ಕೊಬಹುದು. ನಿಮ್ಮ ಡೌನ್ ಲೈನ್ಗಳಿಗೆ ಹುಚ್ಚಿಡಿಸ್ಕೋಬೇಕಾಗಿರೋದು, ನನ್ನ ಡೌನ್ ಲೈನ್ ಅನ್ನ ನಾನು ಇನ್ಕಮ್ ಕೊಡಿಸ್ತೀನಿ. ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು 10 ಜನ ಡೈರೆಕ್ಟರ್ ಕ್ರಿಯೇಟ್ ಮಾಡಿದ್ರೆ, ಒಬ್ಬೊಬ್ಬರಿಗೂ 5,000 5,500 ಚೆಕ್ ಕೊಡಿಸಿದ್ರೆ, ನಿಮ್ಮನ್ನ ಅವರು ದೇವ್ರ ತರ ನೋಡ್ತಾರೆ, ನಿಮ್ಮನ್ನ ಗುರು ತರ ನೋಡ್ತಾರೆ. ಅವ್ರು ನಿಮ್ಮನ್ನ ನೆನ್ಸ್ಕೊಂಡು ಕಣ್ಣಲ್ಲಿ ನೀರ್ ಹಾಕ್ತಾರೆ. ಅವರು ಇಂಥವ್ರು ನಮ್ಗೆ ಅವಕಾಶ ಕೊಟ್ಟರು, ನಾನು ಇವತ್ತು 5,500 ಸಂಪಾದನೆ ಮಾಡ್ತಿದ್ದೀನಿ ಅಂತೇಳಿ. ಇನ್ನ ಮುಂದೆ ಹೋಗಿ 20,000 ಸಂಪಾದನೆ ಮಾಡ್ತಾರೆ ಅವರು. ಅವ್ರು ಡೌನ್ ಲೈನ್ಗಳಿಗೆ ಅವರು 10,000 20,000 30,000 ಇನ್ಕಮ್ ಕೊಡಿಸ್ತಾರೆ, ಲೀಡರ್ಗಳು ಆಗ್ತಾರೆ.
ಟ್ಯಾಕ್ಸ್ ಕಟ್ಟಂಗ್ ಆಗ್ತಾರೆ, ಸಾಲ ಕ್ಲಿಯರ್ ಮಾಡ್ಕೊಂತಾರೆ, ಅವ್ರ ಕಣ್ಣೀರ್ನ ಒರೆಸ್ತೀರಾ. ಇದೆಲ್ಲ ಪಾಸಿಬಿಲಿಟಿ ಇದೆ ಮೋದಿ ಕೇರಲ್ಲಿ. ಬರೀ ನೋವನ್ನ ನೋಡ್ಕೋಬೇಡಿ, ಬರೀ ಕಷ್ಟ ನೋಡ್ಕೋಬೇಡಿ, ಬರೀ ಅಡ್ಡಿ ಆತಂಕ ನೋಡ್ಕೋಬೇಡಿ. ಅಯ್ಯೋ ಅವ್ರು ನೆಗೆಟಿವ್ ಆದ್ರು, ಇವ್ರು ಬಿಟ್ಟು ಹೋಗಿದ್ದಾರೆ, ಇದೆಲ್ಲ ಬಿಸ್ನೆಸ್ ವರ್ಕ್ ಆಗಲ್ಲ, ಇದೆಲ್ಲದೂ ಕೂಡ ಆಗದೆ ಇರ್ತಕ್ಕಂತಹ, ಕೈಲಾಗದೆ ಇರ್ತಕ್ಕಂಥವ್ರು ಮಾತಾಡ್ತಕ್ಕಂಥದ್ದು. ಈಗ ತಾನೇ ಅವಾಗಲೇ ನಾವು ಮಂಡಗದ್ದೆ ಹುಡುಗಂದು ನಾವು ಏನ್ ಪ್ಲೇ ಮಾಡಿದ್ವಿ, ಏನ್ ಸಣ್ಣ ಪುಟ್ಟ ಸಾಧನೆ ಅಂತ ಅನ್ಕೊಂಡಿದೀರಾ? ಎಷ್ಟು ಕಷ್ಟ ಬಂದಿರ್ಬೋದು ಆ ವ್ಯಕ್ತಿ ಆ ತರ ಸಾಧನೆ ಮಾಡ್ಲಿಕ್ಕೆ. ಎಷ್ಟು ಹೆಮ್ಮೆ ಇದೆ ನೋಡಿ ನಮ್ಮೂರು ಅಂತ, ಎಷ್ಟು ಗೌರವ ಇದೆ ಆ ವ್ಯಕ್ತಿಗೆ. ಎಷ್ಟು ಬಿಸ್ನೆಸ್ ಅಲ್ಲಿ ಫೇಲ್ ಆದ್ರೂ ಕೂಡ, ನೆಗೆಟಿವ್ ಬಂದ್ರು ಕೂಡ ಛಲ ಬಿಡದ ತ್ರಿವಿಕ್ರಮ ತರ ನಿಂತ್ಕೊಂಡಿದ್ದಾರೆ. ಸೊ ನೀವು ಡಿಸೈಡ್ ಮಾಡಿ, ನಿಮ್ದು ಆ ತರ ಸ್ಟೋರಿ ಆಗ್ಬೇಕು. ನಿಮ್ ಸ್ಟೋರಿ ಮಾಮೂಲಿಯಾಗಿರ್ಬೇಕಾ ಅಥವಾ ಕತೆ ಸಣ್ಣ ಕತೆನಾ, ಮಾಮೂಲಿ ಕತೆನಾ ಅಥವಾ ದಂತಕತೆ ಆಗ್ಬೇಕಾ, ನಿಮಗೆ ಬಿಟ್ಟಿದ್ದು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಸೊ ಅವಕಾಶನ ನೀವು ಬಳಸ್ಕೊಳ್ಳಿ, ಎರಡು ಕೈನಲ್ಲಿ ಬಾಚಿ ತಪ್ಕೊಳ್ಳಿ. ಟೈಮ್ ಓಡ್ತಾ ಇದೆ, ಟಿಕ್ 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 ಓಡ್ತಾ ಇದೆ. ಸೊ ಒಂದ್ ಸೆಕೆಂಡ್ ಇಂಪಾರ್ಟೆಂಟ್, ಒಂದ್ ನಿಮಿಷನೂ ಇಂಪಾರ್ಟೆಂಟ್. 100 PV 200 PV ಮಾಡ್ತಾ ಹೋಗಿ. ಯಾರೆಲ್ಲ 50 PV 100 PV ಮಾಡಿದ್ರೆ ನಿಲ್ಲಕ್ಕೋಬೇಡಿ, ನಿಮ್ನ ಯಾರು ನಿಲ್ಲಿಸ್ತಾ ಇಲ್ಲ. ಆದ್ರೆ 200 300 400 500 PV ಮಾಡಿ. ಒಬ್ಬೊಬ್ರು 500 PV ಮಾಡೋರು ನನಗೆ ಗೊತ್ತು ಪರ್ಸನಲ್. ಅದೇ ತರನೇ ಟೀಮಲ್ಲಿ ಡೂಪ್ಲಿಕೇಟ್ ಮಾಡ್ತಾ ಹೋಗಿ, ನಾವೆಲ್ಲರೂ ಇದೀವಿ. ಸೊ ಅದ್ಭುತವಾದಂತ ಒಂದು ರಾಜಮಾರ್ಗ ಸಿಗ್ತಾ ಇದೆ ನಿಮಗೆ. ಸೊ ಒಂದೊಂದು ನಿಮಿಷ, ಒಂದ್ ಸೆಕೆಂಡ್ ಕೂಡ ಅಮೃತಗಳಿಗೆ ಮೋದಿ ಕೇರಲ್ಲಿ. ನೆಗ್ಲೆಕ್ಟ್ ಮಾಡೋದು ಬೇಡ, ಎಕ್ಸ್ಕ್ಯೂಸ್ಗಳು ಬೇಡ. ಸೊ ಡೈಲಿ ಓಕೆ, ಕೋಟಿಗಟ್ಟಲೆ ಬಂಡವಾಳ ಹಾಕಿದೀನಿ ಅಂತ ಉರಿ ಬಿಡ್ಬೇಕು ನಿಮಗೆ. ಓಕೆ, ಕೋಟಿಗಟ್ಟಲೆ ಬಂಡವಾಳ ಹಾಕಿದೀನಿ ಅಂತ ಸೀರಿಯಸ್ ಮಾಡ್ತಾ ಹೋಗಿ. ಯಾರ್ಯಾರನ್ನೋ ನೋಡಿ ಬೆಳಿತಾ ಇರೋರನ್ನ ನೋಡಿ ಕುರ್ಬೋದಲ್ಲ, ಹೊಟ್ಟೆಗೀಶ್ ಪಡೋದಲ್ಲ. ಸ್ಫೂರ್ತಿ ತಗೊಳ್ಳಿ. ಸದಾನಂದ್ ಅವರು ಮಾಡಿದ್ದಾರೆ, ಇನ್ಯಾರೋ ಮಾಡಿದ್ದಾರೆ. ನೀವು ಮಾಡಿ ತೋರಿಸಿ, ನೀವು ಹೈಲೈಟ್ ಆಗ್ತೀರಾ. ಓಕೆ, ಈಗ ನಿಮ್ ಕಮಿಟ್ಮೆಂಟ್ ಏನು? ಬನ್ನಿ ಚಾಟ್ ಬಾಕ್ಸಿಗೆ ಬನ್ನಿ. ಓಕೆ, ಸಾರಿ, ನಿಮ್ಮ ಹತ್ರ ಫೀಡ್ಬ್ಯಾಕ್ ತಗೋಬೇಕಿತ್ತು, ಆದ್ರೆ ನನ್ನ ಕಡೆಯಿಂದನೂ ಒಂದಿಷ್ಟು ಸೀಕ್ರೆಟ್ ನ ಹಂಚ್ಬೇಕಿತ್ತು ನಿಮಗೆ. ಅದಕ್ಕೋಸ್ಕರ ನಾನು ಟೈಮ್ ತಗೊಂಡೆ, ನಿಮ್ ಟೈಮ್ ನ. ಈಗ ಫೀಡ್ಬ್ಯಾಕಿಗೆ ಬಂದು, ಸಾರಿ ಚಾಟ್ ಬಾಕ್ಸಿಗೆ ಬಂದು ಶೇರ್ ಮಾಡಿ. ಏನ್ ತೊಗೊಳಕಾಯ್ತು ನಿಮಗೆ? ಜನರಲ್ ಆಗಿ ಹೇಳೋದ್ ಬೇಡ, ಸೂಪರ್ ಆಗಿತ್ತು, ವಂಡರ್ಫುಲ್ ಆಗಿತ್ತು, ದಯವಿಟ್ಟು ಬಹಳ ಕೇಳ್ಬಿಟ್ಟಿದೀವಿ. ಎಕ್ಸಾಕ್ಟ್ಲಿ ಏನ್ ತೊಗೊಳಕಾಯ್ತು ನಿಮಗೆ, ಏನು ಹೊಸ ಸಾಧ್ಯತೆ? ನಿಮ್ ಲೀಡರ್ ಹತ್ರ ಕುತ್ಕೊಳ್ಳಿ, ನಂದು ಇದು ಟಾರ್ಗೆಟ್. ಓಕೆ, ನಾನು ಈ ತರ ನಾನು ಟಾರ್ಗೆಟ್ ಹಾಕೊಂಡಿದ್ದೀನಿ, ಅದನ್ನ ಬ್ರೇಕಪ್ ಮಾಡಿ. ಕೇಳಿದ್ರೆ 50 ಜನ, ಯಾರೋ ಒಬ್ರು ಶೇರ್ ಮಾಡಿದ್ರಿ 50 ಜನ ಬರ್ತಾರೆ, ಬಹಳ ಖುಷಿ ಆಯ್ತು ನಿಮ್ಮ ಟಾರ್ಗೆಟ್ ನೋಡಿ. ಅದಕ್ಕೆ ಪ್ಲಾನಿಂಗ್ ಮಾಡಿ, ನಿಮ್ ಲೀಡರ್ ಹತ್ರ ಕುತ್ಕೊಳ್ಳಿ. ನಾನು ಈ ತರ ಹೋಗ್ಬೇಕು ಅಂತ ಹೊರಟಿದ್ದೀನಿ, ಎಷ್ಟು ಹೋಮ್ ಮೀಟಿಂಗ್ ಮಾಡ್ಬೇಕು, ಎಷ್ಟು ಜನಕ್ಕೆ ನಾನು ಗೋವಾ ಕ್ವಾಲಿಫೈ ಮಾಡಿಸ್ಬೇಕು, ಎಷ್ಟು ಜನಕ್ಕೆ ಪವರ್ ಆಫ್ 4 ಮಾಡಿಸ್ಬೇಕು, ಎಷ್ಟು ಸ್ಪಾನ್ಸರಿಂಗ್ ಬರಬೇಕು, ಎಷ್ಟು BV ಮಾಡಬೇಕು, ಎಷ್ಟು ರಿಟೇಲಿಂಗ್ ಮಾಡಬೇಕು. ಈ ತರ ಕುತ್ಕೊಳ್ಳಿ ನೀವು. ಆವಾಗ ನಾನು ಸರ್ಟ್ ಹೊಡಿತೀನಿ, ನಿಮಗೆ ಗ್ಯಾರಂಟಿ ಅಚೀವ್ ಆಗ್ತೀರಾ. ಟಾರ್ಗೆಟ್ ತುಂಬಾ ದೊಡ್ಡದಾಗಿದೆ, ಆಕ್ಷನ್ ಮಾಡ್ತಿಲ್ಲ, ಇನ್ನು ಕೂಡ ಫೀಲ್ಡ್ಗೆ ಹೋಗಿಲ್ಲ, ಇನ್ನು ಸ್ಪಾನ್ಸರಿಂಗ್ ಆಗಿಲ್ಲ, ಇನ್ನ 100 PV ಆಗಿಲ್ಲ. ಮರ್ತ್ಕೋಬೇಕಾಗುತ್ತೆ, ಕನಸಿನ ಕೊಲೆ ಆಗುತ್ತೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ವರ್ಡ್. ಕನಸಿನ ಅಚೀವ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಇಳಿರಿ ಫೀಲ್ಡ್ಗೆ. ಮಳೆ ಚಳಿ ಬಿಸಿಲು ಏನೇ ಇದ್ರು ಕೂಡ ಯೋಧರಾಗಿ, ಮೋದಿ ಕೇರ್ನ ಯೋಧರಾಗಿ ನೋಡಿ ನಿಮ್ ಲೈಫ್ ಹೆಂಗಿರುತ್ತೆ ಅಂತ ಹೇಳಿ. ಪೈನ್ ಆಫ್ ರಿಗ್ರೆಟ್ ಆರ್ ಪ್ಲೆಜರ್